ओम शांति। ओम शांति। ಬಾಬಾ, ಈಗ ನೀವು ಮಕ್ಕಳೇನು ನನ್ನ ಹತ್ರ ಬಂದಿದ್ದೀರಾ? ಯಾವ ಜ್ಞಾನ ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ? ಯಾವುದರಿಂದ ಎಲ್ಲ ಪ್ರಾಪ್ತಿಗಳಾಗುತ್ತೆ? ಇದು ಸೋ ಇಂಪಾರ್ಟೆಂಟ್ ಅಲ್ಲ? ಸೊ ಅದನ್ನು ನೋಡ್ಕೊಳ್ಬೇಕು. ನಾನು ಈ ಜ್ಞಾನದ ಆಧಾರದ ಮೇಲೆ ಏನು ಕಲ್ತಿದ್ದೀನಿ, ಬಾಬಾ ಏನು ಹೇಳ್ತಾರೆ, मना ये कौन सी नॉलेज है जो हम आत्माओं का सारी उद्धार का सदगति का आधार बन जाता है? क्या ज्ञान देता है बाबा? पाप और पुण्य की, ಪಾಪ ಪುಣ್ಯದ ಜ್ಞಾನ ನನ್ನ ಆತ್ಮನಿಗೆ ಸಂಪೂರ್ಣ ಪರಿವರ್ತನೆಯಲ್ಲಿ ತಂದ್ಬಿಡುತ್ತೆ. ಜ್ಞಾನ ರಿಯಲ್ ಆಗಿ ಅರ್ಥ ಆದರೆ. ಬಾಬಾ ಹೇಳ್ತಾರೆ, ಯಾವಾಗ ನೀವು ಅರ್ಧ ಕಲ್ಪ ತಂದೆ ಸದ್ಗತಿ ದಾತ ಯಾರೋ ಎಲ್ಲವನ್ನು ಕೊಟ್ಟು ಹೋದ್ರು ಅವ್ರ ಗ್ಲಾನಿ ಮಾಡಕ್ ಶುರು ಮಾಡ್ತೀವಿ, ಮರ್ತು ಹೋಗ್ಬಿಡ್ತೀವಿ ಬಾಬವ್ರನ್ನ. ಅಲ್ಲಿ ಪಾಪಗಳಾಗ್ತಾ ಹೋಗುತ್ತೆ. जब भूल जाते हैं तो ग्लानी करते हैं तो पाप होता है. जब बाप और ड्रामा का नॉलेज समझ लेते हो तो पुण्य की खाता बढ़ता है, जिससे सद्गति होती. ಅಂದ್ರೆ ನೋಡ್ಬೇಕು, ಬಾಬಾ ಮತ್ತೆ ಡ್ರಾಮಾ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಏನಾದ್ರೂ ಒಂದು ಪಾಪಕರ್ಮಗಳಾಗುತ್ತಾನೆ ಹೋಗುತ್ತೆ. ನಮ್ಮ ಸ್ಥಿತಿ ಹಂಗಿರಬಾರ್ದು. ಇನ್ನೊಬ್ಬರ ಸ್ಥಿತಿಯನ್ನ ಕೆಳಗೆ ತರಲಿಕ್ಕೆ ಪ್ರಚೋದನೆ ಮಾಡೋ ಥರ ಆಗಬಾರ್ದು. ತಾನು ಆತ್ಮನೂ ಕೆಳಗೆ ಬರಂಗಿಲ್ಲ. ಯಾಕೆ? ಬಾಬಾ ಬಂದಿರೋದೇ ಪುಣ್ಯಾತ್ಮನನ್ನು ಮಾಡಲಿಕ್ಕೆ, ಸದ್ಗತಿ ಕೊಡ್ಬೇಕಂದ್ರೆ ಏ ಆತ್ಮ ಎಚ್ಚರ. ಇನ್ನೊಂದು, ಡ್ರಾಮಾದಲ್ಲಿ ಇದು ಸಮಯ ಏನಿದೆ, ಸಂಗಮ ಯುಗದ ಸಮಯ, ಪುಣ್ಯಾತ್ಮನಾಗಿ ಪುಣ್ಯದ ಜಗತ್ತಿಗೆ ಹೋಗೋದು, ಅರ್ಧ ಕಲ್ಪದ ಪಾಪದ ಹೊರೆ ಇದೆ, ಈ ರಿಯಲೈಸೇಷನ್. ಸೊ ಇದು ನೋಡ್ಕೊಳ್ಬೇಕು. ನನಗೆ ಸರಿಯಾಗಿ ಬಾಬಾ ಡ್ರಾಮಾ ಅರ್ಥ ಆಗಿದ್ರೆ ನನ್ನ ಸಂಕಲ್ಪದಲ್ಲಿನೂ ಪಾಪ ಆಗಂಗಿಲ್ಲ. ವ್ಯರ್ಥ, ಸಾಧಾರಣ, ನೆಗೆಟಿವ್, ವಿಕಾರಿ ವಿಕಲ್ಪ ಸಂಕಲ್ಪಗಳಂತೂ ಇರಂಗೇ ಇಲ್ಲ, ಪ್ರಾಹಿಬಿಟೆಡ್. ಸೊ ನೋಡ್ಕೋಬೇಕು ನಾನೇನಾಗಿದ್ದೀನಿ. मीठे बच्चे तुम्हारा स्वधर्म शांत है, सच्ची शांति शांति धाम में मिल सकती है, ये बात सबको सुनानी है और स्वधर्म में रहना है. ಎಲ್ಲರೂ ಸ್ವಧರ್ಮದಲ್ಲಿ ಸ್ಥಿತರಾಗಿ ಆತ್ಮ ಶಾಂತ ಸ್ವರೂಪ. ಬಾಬೋರ್ ಸನ್ಮುಖ ಮುರುಳಿ ಕೇಳ್ತಿದ್ದೀರಲ್ವಾ? ಅಟೆನ್ಷನ್ ಪ್ಲೀಸ್. ಮಧುರ ಮಕ್ಕಳೇ, ನಿಮ್ಮ ಸ್ವಧರ್ಮ ಶಾಂತಿ, ಸತ್ಯ ಶಾಂತಿ ಶಾಂತಿ ಧಾಮದಲ್ಲಿ ಸಿಗುತ್ತೆ. ಎಲ್ಲಿ ಸಂಕಲ್ಪಗಳು ನಡೆಯಲ್ಲ, ಎಲ್ಲದರಿಂದ ಮುಕ್ತ ಶಾಂತಿ. ಈಗ ತಂದೆ ಏನು ಹೇಳ್ತಿದ್ದಾರೆ, ಈ ಎಲ್ಲ ಮಾತುಗಳನ್ನ ವಿಶ್ವದ ಆತ್ಮಗಳಿಗೆ ಹೇಳಬೇಕು. ಹೇಳಿ ಸ್ವಧರ್ಮ ಶಾಂತಿಯಲ್ಲಿರಿ. ಬೇರೆ ಮಾತು, ಬೇರೆ ಸಂಕಲ್ಪ ವಿಕಲ್ಪಗಳು ಬೇಡ, ಬಟ್ ಸ್ವಧರ್ಮ ಶಾಂತಿ. कौन सी नॉलेज एक बाप के पास है जो अभी ही तुम पढ़ते हो? ಯಾವ ಜ್ಞಾನ ಒಬ್ಬ ತಂದೆ ಹತ್ರ ಇದೆ, ಯಾವುದನ್ನ ಈಗಷ್ಟೇ ಓದ್ತೀರಾ? पाप और पुण्य की नॉलेज. भारतवासी जब बाप को गाली देने लगते हैं तब बाप को भूल भी जाते हैं ना, तभी तो ग्लानि करते हैं. तब पाप आत्मा बनते हैं, और जब बाप को और ड्रामा को जान लेते हैं तब पुण्य आत्मा बन जाते हैं. ये पढ़ाई तुम बच्चे अभी ही पढ़ते हो. तुम जानते हो सबको सद्गति देने वाला एक ही बाप है. मनुष्य मनुष्य को सद्गति अर्थात मुक्ति, जीवन मुक्ति दे नहीं सकते.
ಇಂಪಾರ್ಟೆಂಟ್ ಮಾತಲ್ವಾ? ಪಾಪ ಪುಣ್ಯದ ಜ್ಞಾನ, ಕರ್ಮ ಅಕರ್ಮ ವಿಕರ್ಮಗಳ ಗುಹ್ಯ ಗತಿಯನ್ನು ಹೇಳಲಿಕ್ಕೆ ನಾನೇ ಬರಬೇಕಾಗತ್ತೆ. ಯಾವ ಋಷಿ ಮುನಿಗಳು ಹೇಳಲಿಲ್ಲ ವಿಕಾರಗಳು ವಿಕರ್ಮಕ್ಕೆ ಆ ಕಾರಣ. ಅವರಂದ್ಕೊಂಡ್ರು ಇದೆಲ್ಲ ಪರಂಪರೆಯಿಂದ ನಡೀತಾ ಇದೆ ಅಂತ. ವಿಕಾರಗಳು ದೇಹಾಭಿಮಾನ ಎಲ್ಲ ಪಾಪದ ಜಡ ಅನ್ನೋ ಮಾತು ಯಾರು ಜಗತ್ತಲ್ಲಿ ಇದುವರೆಗೂ ಹೇಳಲಿಲ್ಲ. ಭಾರತವಾಸಿಗಳು ಯಾವಾಗ ತಂದೆಯನ್ನ ಗ್ಲಾನಿ ಮಾಡ್ತಾರೆ ಆಗ ಪಾಪಾತ್ಮರಾಗ್ಬಿಡ್ತಾರೆ. ಯಾವಾಗ ತಂದೆ ಡ್ರಾಮಾನ ಸರಿಯಾಗಿ ತಿಳ್ಕೊಳ್ತಾರೆ ಪುಣ್ಯಾತ್ಮರಾಗ್ಬಿಡ್ತಾರೆ. ಯಾಕೆಂದ್ರೆ ಡ್ರಾಮಾದಲ್ಲಿ ನನ್ನ ಆತ್ಮನ ಪಾರ್ಟಲ್ಲಿ ಮೂಲ ಮಾತು ಕರ್ಮ ಫಿಲಾಸಫಿ. ಯಾಕೆ ನಾವು ಬಂಧನದಲ್ಲಿ ಬಂದ್ಬಿಡ್ತೀವಿ, ಯಾಕೆ ಸಿಕ್ಕಾಕೊಳ್ತೀವಿ, ಇದು ಎಲ್ಲದರ ಹಿಂದೆ ಕರ್ಮ ಕಾರಣ. ಅದಕ್ಕೆ ತುಂಬ ಎಚ್ಚರ ವಹಿಸಿ ಕರ್ಮಗಳು ಮಾಡಬೇಕು. ಅದು ಏನು ತಂದೆಯನ್ನು ಸರಿಯಾಗಿ ತಿಳ್ಕೊಂಡು ತಂದೆಯ ನೆನಪಲ್ಲಿ ಸೋದಾಳ್ ಪಾಪಕರ್ಮಗಳಾಗಂಗಿಲ್ಲ. ಜಾನಕಿ ದಾದಿ ಇದ್ರ ಬಗ್ಗೆ ಎಷ್ಟು ಡೆಪ್ತಲ್ಲಿ ನಮಗೆಲ್ಲ ಹೇಳ್ತಾ ಹೋಗ್ತಾರೆ. ಮಕ್ಕಳೇ, ಈ ವಿದ್ಯೆ ಏನಿದೆ ಪಾಪ ಪುಣ್ಯದ ಜ್ಞಾನ, ಚಕ್ರದ ಜ್ಞಾನ, ಇದೆಲ್ಲ ನೀವು ಈಗಲೇ ಓದ್ತಾ ಇದ್ದೀರಾ, ನಿಮಗೆ ಗೊತ್ತಿದೆ. ಎಲ್ಲರಿಗೆ ಸದ್ಗತಿ ಕೊಡೋ ತಂದೆ ಒಬ್ಬರೇ ಆಗಿದ್ದಾರೆ. ಮನುಷ್ಯರು ಸದ್ಗತಿ ಅರ್ಥಾತ್ ಮುಕ್ತಿ, ಜೀವನ್ ಮುಕ್ತಿಯನ್ನು ಯಾರು ಕೊಡಕ್ಕಾಗಲ್ಲ. ಅಂದಾಗ ಸದ್ಗತಿಗೋಸ್ಕರ ಓದ್ತಿದೀವಿ ಅಂದ್ರೆ 1000 ಟೈಮ್ಸ್ ಎಚ್ಚರ ಇದ್ದು ಓದ್ಬೇಕಲ್ಲ. ಯಾಕೆಂದ್ರೆ 4 ಯುಗಗಳಲ್ಲಿ ಬೇರೆ ಟೈಮೇ ಇಲ್ಲ. ಇದು ಸಂಗಮ ಯುಗ ಮಾತ್ರ. ನನ್ನ ಆತ್ಮನ ಭಾಗ್ಯ ಮಾಡ್ಕೊಳ್ಳೋ ಟೈಮ್, ಸದ್ಗತಿಯನ್ನ ಪಡ್ಕೊಳ್ಳೋ ಟೈಮ್, ಪುಣ್ಯಾತ್ಮನಾಗೋ ಟೈಮ್, ಎಲ್ಲ ಲೆಕ್ಕಾಚಾರಗಳು ಮುಗಿಸೋ ಟೈಮ್ ಅಂದಾಗ ಎಷ್ಟು ದೊಡ್ಡ ಎಚ್ಚರಿಕೆ ಇರಬೇಕು, ಎಷ್ಟು ಕೇರ್ಫುಲ್ ಆಗಿರ್ಬೇಕಲ್ವಾ. ಗೀತ್ ಇಸ್ ಪಾಪ್ ಕಿ ದುನಿಯಾ ಸೆ ಕहीं और ले चलो, ओम शांति. बाप बैठकर बच्चों को समझाते हैं कि यह है पापात्माओं की दुनिया, व भारत को ही कहेंगे कि भारत पुण्यात्माओं की दुनिया थी जहाँ देवी देवताओं का राज्य था. ये भारत सुखधाम था और कोई खंड नहीं थे, एक ही भारत था. ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಿದ್ದಾರೆ ಇದು ಪಾಪಾತ್ಮರ ಜಗತ್ತು, ಅಥವಾ ಭಾರತವನ್ನೇ ಹೇಳೋದು ಇದು ಭಾರತ ಪುಣ್ಯಾತ್ಮರ ಪ್ರಪಂಚವಾಗಿತ್ತು. ಎಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಭಾರತ ಸುಖಧಾಮವಾಗಿತ್ತು. ದೇವಿ ದೇವತೆಗಳ ರಾಜ್ಯ ಇದ್ದಾಗ ಸುಖಧಾಮ ಅಷ್ಟೇ ಅಲ್ಲ, ಭಾರತ ಸೃಷ್ಟಿ ಇದೆ ಒಂದೇ ಭರತ ಖಂಡವಾಗಿತ್ತು, ಬೇರೆ ಖಂಡಗಳಿರಲಿಲ್ಲ. ಏನಿತ್ತಲ್ಲಿ? ಚೈನ್ ಅಥವಾ ಸುಖ. उस सतयुग में था जिसको स्वर्ग कहते हैं, यह है नरक. भारती स्वर्ग था और ये नरक बना है. अभी क्या बना? नरकनो घोर नरक ಆಗ್ಬಿಡ್ತಲ್ಲ. नरक में चैन अथवा सुख शांति कहाँ से आया? नरकದಲ್ಲಿ ಎಲ್ಲಿ ಬರುತ್ತೆ? कलयुग को नरक कहा जाता. कलयुग अंत को और ही रौरव नरक कहा जाता. ಇಂಪಾರ್ಟೆಂಟ್, ಭಾರತವೇ ಸ್ವರ್ಗವಾಗಿತ್ತು, ಈಗ ನರಕ ಆಗಿದೆ. ನರಕದಲ್ಲಿ ಸುಖ ಶಾಂತಿ ಇತ್ತು. ಸ್ವರ್ಗ ಸತ್ಯುಗ ಎಲ್ಲಿ ಕಂಪ್ಲೀಟ್ ಎಲ್ಲ ಪ್ರಾಪ್ತಿಗಳಿತ್ತು. ನೋಡಿ, ಅದೇ ಭಾರತ ಈ ಕಲಿಯುಗದಲ್ಲಿ ನರಕ ಆಗೋಯ್ತಂದ್ರೆ ಇಲ್ಲೆಲ್ಲಿ ಬರುತ್ತೆ ಸುಖ ಶಾಂತಿ? ಶ್ವಾಸ ತಗೊಳಕ್ಕೂ ಆಗಲ್ಲ. ಈಗಂತೂ ಎಲ್ಲ ಮನುಷ್ಯರು ಭಯಭೀತರಾಗಿ ದುಃಖವನ್ನು ನೋಡ್ತಿದ್ದಾರೆ, ಎಕ್ಸ್ಟ್ರೀಮ್. भारत ही सुखधाम था जब इन लक्ष्मी नारायण का राज्य था. भारतवासियों का गृहस्थ धर्म पवित्र था. गृहस्थ धर्म पवित्र था, प्यूरिटी थी, सुख शांति भी थी, संपत्ति भी थी. अभी वही भारत पतित बना है. ಎಲ್ಲದರ ಸೀಕ್ರೆಟ್ ಏನು? ಪವಿತ್ರತೆ. ಯಾವಾಗ ಇದು ಸುಖಧಾಮವಾಗಿತ್ತು, ಪವಿತ್ರತೆ ಇತ್ತು, ಯಾವ ಕಾರಣ? ಸುಖ ಶಾಂತಿ ಸಂಪತ್ತು, ಇದೆಲ್ಲದರ ಜನನಿ ಪವಿತ್ರತೆ. ಸಂಗಮ ಯುಗ ಅಂದ್ರೇನೆ ಪವಿತ್ರತೆಯ ವಿಶಾಲತೆ ಹಾಗೂ ಪವಿತ್ರತೆಯ ಆಳ ಏನಿದೆ ಅದನ್ನ ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ. ಆಗ್ಲೇನೆ ಪಾಪಕರ್ಮಗಳಿಂದ ಮುಕ್ತರಾಗೋಕ್ ಸಾಧ್ಯ. ಎಕ್ಸ್ಟ್ರೀಮ್ ಪವಿತ್ರತೆ. ಎಲ್ಲಿ ಪವಿತ್ರತೆಯ
ಬಿಲ್ಕುಲ್ ಏನು ಶಿಖರ. ಯಾವುದರಲ್ಲಿ ಒಂದು ಸ್ವಲ್ಪನೂ ಆತ್ಮ ರಿಯಾಲಿಟಿ, ಪ್ಯೂರಿಟಿ ಇಸ್ ರಿಯಾಲಿಟಿ, ಆಮೇಲೆ ರಾಯಲ್ಟಿ ಅಂಡ್ ಪರ್ಸನಾಲಿಟಿ ಬರುತ್ತಲ್ಲ. ಸೊ ನಾನು ಆತ್ಮನ ಅನಾದಿ ಆದಿ ಅಸ್ತಿತ್ವ ಏನಿದೆ, ಸತ್ಯ ಏನಿದೆ, ಆ ಸತ್ ಸ್ವರೂಪದಲ್ಲಿ ನಿರಂತರ ಇರೋದೇ ನಿಜಿ ಪವಿತ್ರತೆ. ಆ ಸ್ವರೂಪದಲ್ಲಿ, ಆತ್ಮ ಸ್ವರೂಪದಲ್ಲಿ ಇರೋದಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಭಿ ವಹಿ ಭಾರತ್ ಕ್ಯಾ ಹೋ ಗಯಾ, ಪತಿತ್ ಬನಾ ಹೈ, ಸಬ್ ವಿಕಾರಿ ಬನೆ ಹೇ, ಯೇ ಹೇ ದುಃಖಧಾಮ್ ಭಾರತ್ ಸುಖಧಾಮ್ ಥ. ಎಲ್ಲಿ ಪಾವನರಿದ್ದು ಪುಣ್ಯಾತ್ಮರಿದ್ರು ಅದೇ ಭಾರತ ಈ ಕಲಿಯುಗದಲ್ಲಿ ಪತಿತ ಆಗೋಯ್ತು, ಎಲ್ಲ ವಿಕಾರಿಗಳಾದ್ರು. ಎದಕ್ಕೆ ದುಃಖ, ರಿಟರ್ನ್, ಅಪವಿತ್ರತೆ ರಿಸಲ್ಟ್ ದುಃಖ. ಸತ್ಯುಗ ಸುಖಧಾಮ ಆಗಿತ್ತು. ಅರ್ಥಾತ್ ಇಡೀ ಭಾರತ. ಇಡೀ ಭಾರತ ಅಂದಾಗ ನಕ್ಷೆಯಲ್ಲಿ ಏನ್ ಬರ್ಬೇಕು, ಇಡೀ ಸೃಷ್ಟಿ ಭರತ ಖಂಡವಾಗಿತ್ತಲ್ವಾ. ಅವರು ಜಹಾಂ ಆತ್ಮಾಯೇ ನಿವಾಸ್ ಕರ್ತಿ ಹೇ ವೋ ಹೇ ಶಾಂತಿಧಾಮ್, ಶಾಂತಿ ವಹಾ ಸುಖಧಾಮ್ ಮೇ ಹಿ ಮಿಲ್ ಜಾತಿ ಹೇ. ಆತ್ಮ ಶಾಂತ ವಹಾ ಹಿ ರಹ ಸಕ್ತಿ ಹೇ. ಶಾಂತನು ಹೆಂಗೆ, ಬಿಯಾಂಡ್ ದ ಮೈಂಡ್. ನನ್ನ ನಿಜಿ ಅನಾದಿ ಸ್ವರೂಪದಲ್ಲಿ ಎಲ್ಲಿ ಸಂಕಲ್ಪನೆ ಇಲ್ಲ ಅಂತ ಶಾಂತಿಯ ಅನುಭವ ಶಾಂತಿಧಾಮದಲ್ಲಿ ಹೋದಾಗ ಮಾಡೋದಲ್ಲ. ಈಗ ಇಲ್ಲಿ ಕೂತ್ಕೊಂಡೇನೆ ಆ ಮುಕ್ತಿಯ ಸೈಲೆನ್ಸ್ ಏನಿದೆ, ಆಗಾಗ್ಗೆ ಸಂಕಲ್ಪರಹಿತ ಆ ಡೀಪ್ ಡೆಡ್ ಸೈಲೆನ್ಸ್ ಏನಿದೆ, ಅದನ್ನು ಅನುಭವ ಮಾಡಬೇಕು. ಅದರಲ್ಲಿ ತುಂಬಾ ತಾಕತ್ತಿದೆ. ಅದಕ್ಕೆ ಹೇಳ್ತಿರೋದು ಬಾಬಾ, ನಿಮ್ಮ ನಿವಾಸ ಸ್ಥಾನನೇ ಶಾಂತಿಧಾಮ ಅಲ್ವಾ ಮಕ್ಕಳೇ. ಸೊ ಅಂದಾಗ ಆತ್ಮಗಳಲ್ಲಿದ್ದಾಗ ಅದೆಂಥ ಸ್ವೀಟ್ ಸೈಲೆನ್ಸ್ ಅಲ್ಲ. ಜಿಸ್ಕೋ ಸ್ವೀಟ್ ಹೋಮ್ ನಿರಾಕಾರಿ ದುನಿಯಾ ಕಹಾ ಜಾತಾ ಹೈ. ಆತ್ಮನ ಸ್ವೀಟ್ ಸೈಲೆನ್ಸ್, ಮುಕ್ತಿಯ ಸುಖ ಇದೆಯಲ್ಲ, ಸ್ವೀಟ್ನೆಸ್, ಅದಕ್ಕೆ ಅದು ಸ್ವೀಟ್ ಸೈಲೆನ್ಸ್. ಓಂ ನಿರಾಕಾರಿ ಜಗತ್ತು ವೋ ಹೇ ಆತ್ಮಾओं का घर. ಗಳಿಗ್ಗೆ ನಾನು ಶಾಂತಿ ಧಾಮದಲ್ಲ, ಶಾಂತಿಯಲ್ಲಿ ಕೂತ್ಕೊಳ್ಬೇಕನ್ನೋ ಸೆಳೆತ ಇರಬೇಕು. ಶಾಂತಿ ಧಾಮದಲ್ಲಿ ಹೋಗೋದಂದ್ರೆ ಬಾಬಾ, ಗಳಿಗ್ಗೆ ಬಾಬನ ಆ ಒಂದು ಸಮೀಪ ಸನ್ಮುಖ ನೋಡೋದೇನಿದೆ, ಬಾಬಾವ್ರನ್ನ, ಇದು ನ್ಯಾಚುರಲ್ ಆಗ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, वहां जब रहते हैं तो आत्मा शांति में है. बाकी शांति कोई जंगल आदि में जाने से नहीं मिलता. शांति धाम तो वही है. ಈಗ ಶಾಂತಿ ಅಷ್ಟು ಸಸ್ತನೂ ಇಲ್ಲ. ಕಾಡ್ಗೆ ಹೋದ್ರೆ ಏನಾದರೂ ಸಿಗುತ್ತಾ ಅಂತ ಎಲ್ಲ ಕಾಡನ್ನು ನಾಡು ಮಾಡಿಬಿಟ್ಟಿದ್ದಾರೆ. ಮನುಷ್ಯರಿಗೆ ಅಷ್ಟು ತಾಕತ್ತು ಇಲ್ಲ. ಶಾಂತಿ ಧಾಮದಲ್ಲೇ ಸಿಗುತ್ತೆ ಮಕ್ಕಳೇ. ಮನೆ ಅಲ್ವಾ ನಮ್ದು ಅದು. ಸುಖಧಾಮದಲ್ಲಿ ಏನಿದೆ, ಸುಖಧಾಮ में शांति भी है तो सुख भी है. यहाँ दुखधाम में शांति हो नहीं सकती. शांति धाम में मिल सकती है. सुखधाम में भी कर्म होता है, शरीर से पाठ बजाना होता है. इस दुखधाम में एक भी मनुष्य नहीं जिसको सुख शांति हो. यह है भ्रष्टाचारी पतित धाम. ಕಲಿಯುಗಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಭ್ರಷ್ಟಾಚಾರಿ ಪತಿತ ಧಾಮ. ಸತ್ಯುಗ ಸುಖಧಾಮ ಎಲ್ಲಿ ಬರೀ ಸುಖನೂ ಇದೆ, ಶಾಂತಿನೂ ಇದೆ. ಶಾಂತಿ ಧಾಮದಲ್ಲಿ ರಿಯಲ್ ಶಾಂತಿ ಇದೆ. ಕಲಿಯುಗದಲ್ಲಿ ಯಾರಿಗೂ ಸುಖ ಶಾಂತಿ ಅನ್ನೋದು ಇಲ್ವೇ ಇಲ್ಲ ಮಕ್ಕಳೇ ಅಂತಿದ್ದಾರೆ ಬಾಬಾ. ಅದು ಇಸಿಲಿಯೇ ತೋ ಪತಿತ್ ಪಾವನ್ ಬಾಪ್ ಕೋ ಬುಲಾತೆ. ಮನುಷ್ಯರು ಅಷ್ಟು ದುಃಖಿಗಳಾಗ್ಬಿಟ್ರು, ಬಾಬಾವ್ರನ್ನ ಕರೀತಿದ್ದಾರೆ. ಪರಂತು उस बाप को कोई जानते ही नहीं है, इसलिए निधन के बन पड़े हैं. आर्फन होने के कारण आपस में लड़ते झगड़ते. कितना दुख अशांति मारा मारी है. यह है ರಾವಣ ರಾಜ್. ತಂದೆಯನ್ನ ಮರ್ತಿರೋದ್ರಿಂದ ಅನಾಥರಾದ್ರು. ಮನೆಯಲ್ಲಿ ಹೇಳೋರು ಕೇಳೋರಿಲ್ಲ ಅಂದ್ರೆ ಜಗಳಗಳು ಮಾಡ್ತಿರ್ತಾರಲ್ಲ, ಹಂಗೆ ಇಲ್ಲಿನೂ ಹಂಗೆ ಆಗೋಯ್ತು ಮಕ್ಕಳೇ. ಎಷ್ಟು ದುಃಖ ಅಶಾಂತಿ ಮಾರಾಮಾರಿ ಏನು ಎಲ್ಲ ಈ ಬೇಲಗಾಮ್ ಆಗೋಯ್ತಲ್ಲ, ಬಿಯಾಂಡ್ ರಿಪೇರ್. ಈಗ ರಾವಣ ರಾಜ್ಯ, ರಾಮರಾಜ್ಯ ಮಾಂಗ್ತೆ ಜನ ಅಂದ್ಕೋತಾರೆ ಶಾಂತಿ ತರಬೇಕು.
ಎಲ್ಲಿ ಶಾಂತಿ ಇದೆ? ಈಗಂತೂ ಬದುಕಿದ್ರೆ ಸಾಕಪ್ಪ ಅನ್ನೋ ಥರ ಆಗೋಯ್ತು ಜನಗಳಿಗೆ. ರಾವಣ ರಾಜ್ಯ ಮೇ ನ ಸುಖ ಹೇ ನ ಶಾಂತಿ ಹೇ, ರಾಮ ರಾಜ್ಯ ಮೇ ಸುಖ ಶಾಂತಿ ದೋನೋ ಥೆ. ಎಷ್ಟು ದುಃಖ ಅಶಾಂತಿ ಇದೆ ಅಂದ್ರೆ, ಈಗ ಎಲ್ಲ ಹಾಸ್ಪಿಟ್ಲು ಕೋವಿಡ್ ಹಾಸ್ಪಿಟ್ಲ್ಗಳಾಗ್ಬಿಟ್ಟು ಬೇರೆ ಕಾಯಿಲೆಗೂ ಜಾಗ ಇಲ್ದಂಗೆ ಆಗೋಯ್ತು. ಹಂಗಾಗಿದೆ ಈಗ ಪ್ರಪಂಚ. ಅಷ್ಟು ಎಕ್ಸ್ಟ್ರೀಮ್ ದುಃಖ ಅಶಾಂತಿ ಬಂದ್ಬಿಡ್ತು. ಆಪಸ್ ಮೇ ಕಭಿ ಲಡ್ತೆ ಜಗಡ್ತೆ ನೈತೆ. ರಾಮ ರಾಜ್ಯದಲ್ಲೇನಿತ್ತು? ಸುಖ ಶಾಂತಿ ದೋನೋ ಥಾ. ನಾವಲ್ಲಿ ಅನಾಥರಲ್ಲ, ನಮ್ಮ ತಂದೆನೇ ಕೊಟ್ಟಿರೋ ರಾಜ್ಯ ಅಲ್ವಾ. ಏನಿತ್ತಲ್ಲಿ? ಬಿಲ್ಕುಲ್ ಸುಖ ಶಾಂತಿ ಇರೋದ್ರಿಂದ ಪರಸ್ಪರ ಜಗಳ ಇರಲಿಲ್ಲ. ವಾ 5 ವಿಕಾರ ಹೋತೆ ನೈ. ರಾವಣ ಇಲ್ವೇ ಇಲ್ಲಲ್ಲ 5 ವಿಕಾರಗಳು. ಯಾ 5 ವಿಕಾರೆ ಪಹಲೆ ಹೇ ದೇಹ ಅಭಿಮಾನ್ ಮುಖ್ಯ, ಫಿರ್ ಹೇ ಕಾಮ ಅವ್ರ ಕ್ರೋಧ. ದೊಡ್ಡದು ನೆಕ್ಸ್ಟ್ 2 ವಿಕಾರಗಳೇನು? ಕಾಮ ಕ್ರೋಧ. 5 ವಿಕಾರಗಳ ಅಪ್ಪ ಯಾವುದೋ? ದೇಹಾಭಿಮಾನ ಮುಖ್ಯ. ಆತ್ಮ ಸ್ವರೂಪದಲ್ಲಿದ್ದಾಗ ನಾವು ನ್ಯಾಚುರಲಿ ಪುಣ್ಯಾತ್ಮರಾಗಿದ್ವಿ ಸತ್ಯುಗದಲ್ಲಿ. ಮಕ್ಕಳೇ ಪುನಃ ಅದೇ ನಿರಂತರ ಆತ್ಮ ಸ್ವರೂಪದಲ್ಲಿ ನನ್ನ ನೆನಪಲ್ಲಿ ಇರಿ ಅಂತಾರೆ. तो भारत जब स्वर्ग था तो ये विकार नहीं थे, वहाँ सभी देही अभिमानी थे. अब सब मनुष्य देह अभिमानी है. देवताएं थे देही अभिमानी. देहाभिमान वाले मनुष्य कभी किसको सुख दे नहीं सकते. ಬಾಬಾ ಡಿಕ್ಲೇರ್ ಮಾಡ್ತಿದ್ದಾರೆ ನೋಡಿ, ದೇಹಾಭಿಮಾನ ಏನೇನು ಮಾಡುತ್ತೆ. ಏಕ್ ದೋ ಕೋ ದುಃಖಿ ದೇತೆ. ಕೇಳಿದ್ರ? ಅಂದ್ರೆ ಭಾರತ ಸ್ವರ್ಗ ಇದ್ದಾಗ ವಿಕಾರಗಳಿರ್ಲಿಲ್ಲ, ಅದಕ್ಕೇನೆ ಸುಖ ಶಾಂತಿ ಪವಿತ್ರತೆ ಸಂಪತ್ತೆಲ್ಲ ಇತ್ತಲ್ಲ. ಇನ್ನೊಂದು ಮೂಲ ಮಾತು, ವಿಕಾರಗಳು ಯಾಕಿರ್ಲಿಲ್ಲ ಅಂದ್ರೆ ಅವರ ಆತ್ಮಾಭಿಮಾನಿಗಳಾಗಿದ್ರು. ತನ್ನ ಚಿತ್ತ ಆನಂದ ಸ್ವರೂಪ ಸತ್ಯ ಚಿತ್ತ ಏನಿತ್ತು ಶುದ್ಧವಾಗಿತ್ತು. ಚರ್ಮಭಾನ ಗೊತ್ತೇ ಇಲ್ಲಲ್ಲ, ಅವಿದ್ಯೆ ಅಲ್ಲ. ಹಂಗೆ ತನ್ನನ್ನು ತಾನು ಸದಾ ಇಟ್ಕೋಬೇಕಲ್ವಾ ಅಂತ ಹೇಳ್ತಿರೋದು ಬಾಬಾ. ಮನುಷ್ಯರು ಈಗೆಲ್ಲ ದೇಹಾಭಿಮಾನಿಗಳಾಗಿದ್ದಾರೆ, ದೇವತೆಗಳು ದೇಹಿ ಅಭಿಮಾನಿ. ಅಂದ್ರೆ ನೋಡ್ಕೊಳ್ಳಿ, ನಿಮ್ ಪೂಜ್ಯ ಸ್ವರೂಪ ಅದೇ ನಾನಲ್ಲ. ಆಕ್ಚುಲಿ ರಿಯಾಲಿಟಿ ಏನು? ನಾನು ಆತ್ಮಾಭಿಮಾನಿ ದೇವತಾ. ಫರಿಷ್ಠಾ ಸೋ ದೇವತಾ, ಬ್ರಾಹ್ಮಣ್ ಸೋ ದೇವತಾ. ಇದು ಗಾಯನ ಶಾಸ್ತ್ರಗಳಲ್ಲಿ ಇದೆಯಲ್ಲ. ದೇಹಾಭಿಮಾನದಲ್ಲಿರೋ ಮನುಷ್ಯರು ಎಂದೂ ಯಾರಿಗೆ ಸುಖ ಕೊಡೋಕ್ ಸಾಧ್ಯ ಇಲ್ಲ, ಬರೀ ದುಃಖ ಕೊಡ್ತಾ ಹೋಗ್ತಾರೆ ಪರಸ್ಪರ. ದೇಹಾಭಿಮಾನದ ಚಿಹ್ನೆ ಏನು? ಅವ್ರ ಚಲನೆ, ಅವ್ರ ಮಾತು, ಅವ್ರ ರೀತಿ ನೀತಿಗಳೇನಿದೆ ಸೂಕ್ಷ್ಮವಾಗಿ ಮನುಷ್ಯರಿಗೆ ದುಃಖ ಕೊಡಲ್ಲ. ದೇಹಾಭಿಮಾನದ ವೈಬ್ರೇಷನ್ಸೇ ಪ್ರಕೃತಿಗೂ ದುಃಖ ಕೊಟ್ಬಿಡುತ್ತೆ. ಅಶಾಂತಿ ಅಲ್ಲ, ವ್ಯರ್ಥ ಸಂಕಲ್ಪ, ಅದು ಇದು ಎಲ್ಲ ಕಿಚಡ್ ಪಟ್ಟಿನೇ ಇರುತ್ತಲ್ಲ ಬುದ್ಧಿ ಒಳಗಡೆ ಇಲ್ಲಿಂದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ದೇಹಾಭಿಮಾನಿಗಳು ಸುಖ ಕೊಡೋಕ್ ಸಾಧ್ಯ ಇಲ್ಲ. ಐಸೆ ಮತ್ ಸಮझो कोई लखपति करोड़पति पदमपति तो सुखी है नहीं, ये तो सब है माया का बबका. ಸುಖ ಶಾಂತಿ ಇನ್ ದುಡ್ಡಿಂದ ಸಿಕ್ಕಿದ್ರಿ ಇನ್ನೇನಕ್ಕೆ? ಕರೋಡ್ಪತಿ ಇರ್ಲಿ ಲಖಪತಿಗಳಿರ್ಲಿ, ಜಾಸ್ತಿ ದುಃಖಿ ಅವರೇನೆ. ಇವೆಲ್ಲ ಮಾಯೆ ಶೋಗಳು. ಅಂಡ್ ಎಷ್ಟು ಜಾಸ್ತಿ ದುಡ್ಡು ಮನುಷ್ಯರು ಒಳಗಡೆನೆ ಪಾಪನು ಜಾಸ್ತಿ ಮಾಡ್ತಾರಲ್ಲ. माया का राज्य है अभी उनके विनाश के लिए. ये महाभारत लड़ाई सामने खड़ी है. इसके बाद फिर स्वर्ग का द्वार खुलते हैं. आधा कल्प के बाद फिर नरक के द्वार खुलते हैं. ಈಗಂತೂ ವಿನಾಶ ಮುಂದಿದೆ ಮಕ್ಕಳೇ. ಈ ರಾವಣ ರಾಜ್ಯ ಹೋಗೋದಿದೆ. ಸೊ ಏನು ರಾವಣ ರಾಜ್ಯ ಹೋಗೋದಂದ್ರೆ ಮಹಾಭಾರತದ ಯುದ್ಧನೂ ಎದುರುಗಡೆ ಇದೆ. ಸ್ವರ್ಗದ ಗೇಟ್ ತೆಗೆಯುತ್ತೆ. ಅಂದ್ರೆ ಈ ಯುದ್ಧ ಕಲ್ಯಾಣಕಾರಿ, ಕಂಪ್ಲೀಟ್ ವಿನಾಶ ಅಂದ್ರೆ ಪ್ರಳಯ ಅಲ್ಲ, ಎಲ್ಲ ಹೋಗುತ್ತೆ, ಸ್ವಲ್ಪ ಉಳ್ಕೊಳ್ಳುತ್ತೆ. ಅದು ಸ್ವಲ್ಪನೂ ಎಷ್ಟು ಇಷ್ಟು ಅರ್ಧ ಕಲ್ಪದ ನಂತರ. ಈಗ ಸ್ವರ್ಗದ ಗೇಟ್ ತೆಗೆದ್ರೆ ಅರ್ಧ ಕಲ್ಪದ ನಂತರ ಸತ್ಯಾತ್ರೇತ ಆದ್ಮೇಲೆ ನರಕದ ಗೇಟ್ ತೆಗೀತದೆ. ये बातें कोई शास्त्रों में नहीं है. भारतवासी कहते हैं जब भक्ति करेंगे तब भगवान मिलेगा.
ಶಾಸ್ತ್ರಗಳಲ್ಲಿ ಸತ್ಯ ಜ್ಞಾನ ಇಲ್ಲ, ಬರೀ ಭಕ್ತಿ ಮಾಡಿ ಅಂತ. ಅದಕ್ಕೆ ಶ್ರದ್ಧೆ ಏನು ಭಕ್ತರದು. ಭಕ್ತಿ ಮಾಡ್ತಾ ಹೋಗು, ಭಗವಂತ ಒಂದ್ ದಿವಸ ಸಿಗ್ತಾನೆ. बाबा कहते हैं जब भक्ति करते करते बिल्कुल नीचे आ जाते तब मुझे आना पड़ता है स्वर्ग की स्थापना करने अर्थात ಭಾರತ್ ಕೋ ಸ್ವರ್ಗ ಬನಾನೆ. ನಮ್ಮ ತಂದೆ ನಾವು ಕೆಳಗಡೆ ಇಳ್ಕೊಂಡು ಬಂದ್ಬಿಟ್ರೆ ಭಕ್ತಿ ಮಾಡ್ಕೊಂಡು ಬರಲೇಬೇಕು ಭಾರತವಾಸಿಗಳಿಗೆ ಭಕ್ತಿಯ ಫಲ ಕೊಡ್ಲಿಕ್ಕೆ, ಅರ್ಥಾತ್ ಸ್ವರ್ಗ ಸ್ಥಾಪನೆಗೆ. ಬೇರೆ ದಾರಿನೇ ಇಲ್ಲಲ್ಲ. ಬಾಬನನ್ನೇ ಹಿಡ್ಕೊಂಡಿದ್ದಲ್ಲ ನಾವು. ಬಂದ್ಬಿಡು ಬಾಬಾ ನೋಡು ನಾವು ದುಃಖಿ ಆಗ್ಬಿಟ್ವಿ, ಎಲ್ಲ ನಾವೇ ಜಾಸ್ತಿ ಕರೆದಿದ್ದು, ಇಳಿಯ ತನಕ ಬಿಟ್ಟಿಲ್ಲ. ಭಾರತ್ ಜೋ ಸ್ವರ್ಗ ತಾ ಓ ನರಕ ಕೈಸೆ ಬನ, ರಾವಣನೇ ಬನಾಯನ. ನಮಗೆ ಬಾಬಾ ಡ್ರಾಮಾದ ಸೀಕ್ರೆಟ್ಸ್ ಹೇಳ್ತಿದ್ದಾರೆ. ಯಾಕೆ ನೀವು ಕೆಳಗೆ ಬಂದ್ರಿ? ಇದು ತುಂಬಾ ಏಕಾಂತದಲ್ಲಿ ರಿಯಲೈಸ್ ಮಾಡೋ ಮಾತು. ಒಂದು ದೇಹಾಭಿಮಾನ ಆತ್ಮನನ್ನ ಇಷ್ಟು ದೊಡ್ಡ ಪಾಪಾತ್ಮನನ್ನ ಮಾಡ್ಬಿಡ್ತಲ್ಲ. 63 ಜನ್ಮಗಳ ಹೊರೆ ಹೊತ್ಕೊಂಡು ಬಂದಿರೋದು ಅದು ಇಳಿಸ್ಬೇಕು. ಈ ಪುಣ್ಯಾತ್ಮನಾಗ್ಲಿಕ್ಕೂ ನಮಗೆಲ್ಲರಿಗೇನು 85 ವರ್ಷ ಸಿಗ್ತಾ? ಅದಿಂದ ಏನು ಬಂದಿಲ್ಲಲ್ಲ. ಈಗ ಎಷ್ಟು ನಾವು ಪುರುಷಾರ್ಥ ಮಾಡಬೇಕು, ನಿರಂತರ ಯೋಗ ಅಗ್ನಿಯ ರೂಪದಲ್ಲಿ ಪ್ರಜ್ವಲಿಸ್ಬೇಕಲ್ಲ. ಯೋಗ ಮಾಡಕ್ಕೆ ಪರಸ್ಪರ ಸಹಯೋಗ ಕೊಡ್ತಾ ಸೈಲೆನ್ಸ್ ಅಲ್ಲಿ ಇರಬೇಕು. ಅದಕ್ಕೆ ಹೇಳ್ತಾರೆ, ನರಕ ಯಾರು ಮಾಡಿದ್ದು? ಭಾರತ ಸ್ವರ್ಗ ಇದ್ದಿದ್ದನ್ನ ರಾವಣ. गीता के भगवान से तुमको राज्य मिला, 21 जन्म स्वर्ग में राज्य किया, फिर भारत द्वापर कलयुग में आ गया, अर्थात उतरती कला हो गई, इसलिए सब पुकारते हैं हे पतित पावनाओ. ತಂದೆ ಸ್ವರ್ಗ ಸ್ಥಾಪನೆ ಮಾಡಿದ್ರಲ್ಲ, ಗೀತೆಯ ಭಗವಂತ 21 ಜನ್ಮಗಳಿಗೆ ನಮಗೆ ರಾಜ್ಯ ಕೊಟ್ರು. ನಿಧಾನಕ್ಕೆ ನಾವು ಕೆಳಗಡೆ ಇಳಿತಾ ಬಂದ್ವಿ. ರಾವಣ ರಾಜ್ಯ ಬಂದು ಎಲ್ಲ ಏನು ದುಃಖಿಗಳಾದ ತಕ್ಷಣ ಏನು ಕರೆಯಕ್ಕೆ ಶುರು ಮಾಡಿದ್ವಿ, ಹೇ ಪತಿತ ಪಾವನ ಬಾ. पतित मनुष्य को सुख शांति पतित दुनिया में मिल ही नहीं सकता. कितना दुख उठाते हैं. आज पैसा चोरी हुआ, आज देवाला हुआ, आज रोगी हुआ, लिस्ट निकालो, दुख ही दुख है. ಕಲಿಯುಗದಲ್ಲಿ ಬಾಬಾ ಹೇಳ್ತಾರೆ, ದುಃಖಕ್ಕೆ ಒಂದು ಎಂಡೇ ಇಲ್ಲ. ಪತಿತ ಮನುಷ್ಯರಿಗೆ ಪತಿತ ಪ್ರಪಂಚದಲ್ಲಿ ಸುಖ ಶಾಂತಿ ಸಿಗೋಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅಪವಿತ್ರತೆ, ದುಃಖ, ಶಾಂತಿ, ರೋಗಗಳ ಎಲ್ಲಾ ಹೆಚ್ಚು ಕಡಿಮೆಗಳ ಕಾರಣ. ಅದು ಸೀಕ್ರೆಟ್ ಅರ್ಥ ಆಗ್ತಿಲ್ಲ ಮನುಷ್ಯರಿಗೆ. ಅದಕ್ಕೆ ಎಷ್ಟು ದುಃಖ ಅವರೇ ತಗೋತಾರೆ ದುಃಖನ. ನೋಡಿ ಮಕ್ಕಳೇ, ದುಃಖಿ ಆಗಬೇಡಿ ಅಂತ, ಕರ್ಮ ಮಾಡಬೇಡಿ ಅಂದ್ರೆ ಮಾಡ್ತಾರೆ. ರಿಟರ್ನ್ ಅಲ್ಲಿ ಏನಾಗ್ತಿದೆ ದುಃಖ. ಇವತ್ತು ಕಳ್ತನ ಆಯ್ತು ಯಾರ್ದೋ, ಎಷ್ಟು ದುಃಖ ಆಗ್ತಾರೆ. ಇಡೀ ಲೈಫ್ ಎಲ್ಲ ಸಂಪಾದನೆ ಮಾಡಿದ್ ಕಳ್ತನ ಆಗ್ಬಿಟ್ರೆ, ಕೆಲವ್ರದೆಲ್ಲ ಪಾಪರ್ ಚೀಟಿ ಆಗ್ಬಿಡ್ತಾರೆ, ಎಷ್ಟು ದುಃಖ. ಇವತ್ತು ರೋಗಗಳು ಕಾಯಿಲೆಗಳು ಬಂತು, ಎಷ್ಟು ದುಃಖ. ಎಷ್ಟೆಲ್ಲ ಹೆಚ್ಚು ಕಡಿಮೆ. ಈಗಂತೂ ಕರೋನಾ ಎಲ್ಲಾರನ್ನ ಕಾಯಿಲೆನ ಭಯಭೀತರನ್ ಮಾಡ್ಬಿಡ್ತು. ಪಾಪ ಹೇಳೋದು ದುಃಖನೇ ದುಃಖ. ಅಭಿ ತುಮ್ ಸುಖ ಶಾಂತಿ ಕಾ ವರ್ಷ ಪಾನೆ ಕಾ ಪುರುಷಾರ್ಥ ಕರೆ. ಅಂದ್ರೆ ಎಲ್ಲರಿಗ್ ದಯೆ ಬರ್ತಿದೆಯಲ್ಲ, ಇಷ್ಟೆಲ್ಲ ದುಃಖ ಮನುಷ್ಯರದು ನೋಡ್ತಾ ಎಲ್ಲ ಆತ್ಮಗಳಿಗೆ ಸುಖ ಶಾಂತಿ ಸಿಗಬೇಕು. ಬಾಬಾ ನಿನ್ನಿಂದ ಕಂಟಿನ್ಯೂಸ್, ಬಾಬಾವರಿಂದ ಸುಖ ಶಾಂತಿ ಶಕ್ತಿಯ ವೈಬ್ರೇಷನ್ಸ್, ಪವಿತ್ರತೆಯ ವೈಬ್ರೇಷನ್ ಹರಡ್ತಾ ಹೋಗಿ ಆತ್ಮಾಭಿಮಾನಿಯಾಗಿ ತನ್ನ ಸ್ವಧರ್ಮದಲ್ಲಿ ಎಷ್ಟು ಬಾಬಾವ್ರ ಹತ್ರ ಕೂತ್ಕೋತೀವಿ, ಆ ವೈಬ್ರೇಷನ್ಸ್ ಕೊಡೋದು ಈಸಿ ಆಗ್ಬಿಡುತ್ತಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ದುಃಖನೇ ದುಃಖ. ಈಗ ನೀವು ಸ್ವರ್ಗದ ಸುಖ ಶಾಂತಿಯನ್ನು ಪಡ್ಕೊಳ್ಳೋ ಪುರುಷಾರ್ಥ ಮಾಡ್ತಿದ್ದೀರಾ. बाप से स्वर्ग का वर्षा लेने का पुरुषार्थ कर रहे हो. सदा सुखी बनाने वाला एक ही बाप है. ನಮ್ಮೆಲ್ಲರನ್ನ ಸದಾ ಕಾಲಕ್ಕೆ ಸುಖಿ ಮಾಡೋರು ಯಾರು? ಒಬ್ಬರೇ ತಂದೆ. ಎಷ್ಟು ಪುರುಷಾರ್ಥ ಮಾಡ್ಬೇಕಲ್ಲ ಬರೀ ಬಾಬಾ ನೆನಪಲ್ಲಿರ್ಲಿಕ್ಕೆ. ಬಾಬಾ ನಮ್ಗೇನು ಕೊಡೋದೇ ಬೇಡ, ರೈಟ್? ಬಾಬಾ ನಮ್ ತಂದೆ ಸಿಕ್ಕಿದ್ದಾರೆ, ಅವ್ರ ಮಡ್ಲಲ್ಲಿ ಇರ್ಬೇಕು, ಅಷ್ಟಾದ್ರೂ ಪ್ರೀತಿ ಬೇಕಲ್ವಾ. 5000 ವರ್ಷ ಅಲ್ಕಂಡು ಶರೀರ ತಗೊಳ್ಳೋದು ಬಿಡೋದು ಅಂತೂ ಪ್ರಯಾಣನೇ ತಾನೇ. 2 ಯುಗ ಬಿಟ್ಬಿಟ್ರೆ ಆಮೇಲೆ ಎಷ್ಟು ದೊಡ್ಡ ಕತೆ.
ಈಗ ಅವ್ರು ಸಿಕ್ಕಿದ್ದಾರೆ, ಅವ್ರ ಮಡ್ಲಲ್ಲಿ ಇರ್ಬೇಕು, ಅವರಿಂದ ಎಲ್ಲ ಶಕ್ತಿ, ಅವರ ಆಸೆಗಳು ಪೂರ ಮಾಡ್ಬೇಕು, ಅವ್ರ ಇಚ್ಛೆಗಳು, ಅವ್ರು ನನ್ನ ಬಗ್ಗೆ ಏನು ವಿಶ್ವಾಸ ಇಟ್ಟಿದ್ದಾರೆ ಅದನ್ನ ಮಾಡ್ಬೇಕು ಅನ್ನೋ ಚಿಂತೆ ಬರ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅರೆ ಮಕ್ಕಳೇ, ಪುರುಷಾರ್ಥ ಚೆನ್ನಾಗ್ ಮಾಡ್ರಿ ಅಂತ. ಸುಖಿ ಯಾಕೆ? ನಾನು ಸದಾ ಕಾಲಕ್ಕೆ ಸುಖಿ ಮಾಡೋರು ನಾನು ಒಬ್ಬರೇ ತಂದೆ. सदा दुखी बनाने वाला रावण है। ये बातें भारतवासी नहीं जानते। सतयुग में दुख की बातें होती नहीं, कभी वहां रोना नहीं पड़ता, सदैव सुखी सुख है, वहां देहाभिमान अथवा काम क्रोध आदि होता नहीं। जब तक 5 विकारों का दान न दे तब तक दुख का ग्रहण छूट नहीं सकता। ಬಂದು ಮಹಾವಾಕ್ಯ ಆರ್ಡರ್ ಏನೋ, ಎಲ್ಲಿವರೆಗೂ 5 ವಿಕಾರಗಳ ದಾನ ಮಾಡಲ್ವೋ, ದುಃಖದ ಗ್ರಹಣ ಹಿಡ್ಕೊಂಡಿದೆಯಲ್ಲ, ವೆರೈಟಿ ದುಃಖಗಳು, ಅದು ಹೋಗಲ್ಲ ಮಕ್ಕಳೇ. ಅದರಲ್ಲಿನೂ ಮೇನ್ ಕಾಮಕ್ರೋಧ ಎಲ್ಲ ದೇಹಾಭಿಮಾನದ ಕಾರಣ. ಇದನ್ನ ಕೊಟ್ಬಿಡ್ರಿ. ಸತ್ಯುಗದಲ್ಲಿ ಇವೆಲ್ಲ ಇರಲ್ಲ, ಎಂದೂ ನೀವು ಅಳಲ್ಲ, ಅಲ್ಲಿ ಬರೀ ಸುಖನೇ ಸುಖ ಇದೆ. ಗ್ರಹಣ ಕೊಟ್ಟಿದ್ದೀರಲ್ವ ಎಲ್ರೂ, ಅಥವಾ ಇಷ್ಟಿಷ್ಟು ಜೇಬು ಖರ್ಚಿಗಿದೆಯಾ? ಅದಕ್ಕೆ ಇನ್ನೂ ಒಂದೇನು ಹೇಳ್ತಾರೆ, ಒಂದು ದುಃಖದ ಗ್ರಹಣ ಬಿಡಲ್ಲ, ಇನ್ನೊಂದು जब तक के 5 विकार का दान न दे तब तक 16 कला संपूर्ण देवता बन नहीं सकते। ನೀವು ಈ 5 ವಿಕಾರಗಳ ದಾನ ಕೊಡದೆ 16 ಕಳ ಸಂಪೂರ್ಣ ದೇವತೆ ಆಗೋಕ್ ಸಾಧ್ಯ ಇಲ್ಲ. मीन्स बाप सरों का सदगति दाता है, कहते गुरु बिगर गति नहीं, परंतु गति का भी अर्थ नहीं समझते। मनुष्य की गति सदगति माना मुक्ति, जीवन मुक्ति, सो तो बाप ही दे सकते हैं। इस समय सरों की सदगति होने है, ಬಂದಿರೋದೇ ಸದ್ಗತಿ ಕೊಡಕ್ಕೆ. ಸೊ ಅಂದಾಗ ನೀವು ಇಷ್ಟಪಡಿ ಪಡದೆ ಇರಲಿ, ಎಳ್ಕೊಂಡು ಹೋಗಂತೂ ಕೂರಿಸ್ತೀನಿ ಅನ್ನೋದಂತೂ ಮುಖ್ಯ ಮಾತು. ಬಾಬಾ ಹೇಳ್ತಿರೋದು ಯಾತಕ್ಕೆ ಆನಾರ ಬಲಿ ಹೋಗ್ಬಾರ್ದು ಹೇಳ್ರಿ. ತಂದೆ ಹೇಳ್ತಿರೋದು ವಿಕಾರಗಳ ದಾನ ಇಲ್ಲದೆ 16 ಕಳ ಸಂಪೂರ್ಣ ದೇವತೆ ಆಗಕ್ಕಾಗಲ್ಲ, ನಾನೆಲ್ಲರ ಸದ್ಗತಿ ದಾತ. ಮನುಷ್ಯರು ಹೇಳ್ತಾರೆ ಗುರುಗಳು ಇಲ್ದೇನೆ ಸದ್ಗತಿ ಯಾರು ಕೊಡಲ್ಲ. ಮನುಷ್ಯ ಗುರುಗಳಲ್ಲ, ಒಬ್ಬರೇ ತಂದೆ ಸದ್ಗುರುನೇ ಎಲ್ಲರಿಗೆ ಗತಿ ಸದ್ಗತಿ ಮನುಷ್ಯಾತ್ಮರಿಗೆ ಕೊಡೋಕ್ ಸಾಧ್ಯ. ದೆಹಲಿ को कहते हैं न्यू दिल्ली, पुरानी दिल्ली, परंतु अब न्यू तो है ही नहीं। न्यू वर्ल्ड में न्यू दिल्ली होती, ಓಲ್ಡ್ ವರ್ಲ್ಡ್ ಮೇ ಓಲ್ಡ್ ಡೆಲ್ಲಿ ಹೋತಿ. ಇವ್ರು ನ್ಯೂ ಡೆಲ್ಲಿ ಮಾಡಿದ್ರು ಅದು ಓಲ್ಡ್ ಡೆಲ್ಲಿನೇ ಮಕ್ಕಳೇ. ಓಲ್ಡ್ ಅಂಡ್ ನ್ಯೂ ಹೇಳ್ತಾರೆ ದೆಹಲಿ, ಬಟ್ ಸತ್ಯುಗದಲ್ಲೇ ರಿಯಲ್ ಆಗಿ ನ್ಯೂ ಡೆಲ್ಲಿ. ಪ್ರಕೃತಿ ಹೊಸದಾಗ್ಬೇಕಲ್ಲ, ಮನುಷ್ಯರು ಹೊಸಬರಾಗ್ಬೇಕಲ್ಲ. ಆತ್ಮಗಳು ಎಲ್ಲ ತಂದ ಹಳೆ ಕಿಚಡ್ ಪಟ್ಟಿ ಇಟ್ಕೊಂಡು ಹೊಸದ ದೆಲ್ಲಿ ಅಂತ ಹೆಂಗೆ ಹೇಳೋದು? ಯಾವುದೂ ಇಲ್ಲ. ಬರೋಬರ್ ಜಮುನಾ ಕಾ ಕಂಠತಾ ದೆಹಲಿ ಫರಿಷ್ತಾಂತಿ ಸತ್ಯುಗ್ತ ದೇವಿ ದೇವತಾಯ್ ರಾಜ್ಯ ಕರ್ತೇತೆ. ಜಮುನಾ ನದಿ ತೀರದಲ್ಲಿ ದೇವತೆಗಳ ರಾಜ್ಯ ಇತ್ತು, ಅದು ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಿದೆಯಲ್ಲ. ದೇವತಾ ಫರಿಷ್ತಾನ್. अभी तो पुरानी दुनिया में पुरानी दिल्ली है, नई दुनिया में तो इन लक्ष्मी नारायण का राज्य था, ये भारतवासी भूल गए. ಇದೇನೆ ಮೇನ್ ಮರ್ತೋಗಿದ್ದು. ಭಾರತವಾಸಿಗಳು ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು, ಭಾರತ ಸತ್ಯುಗವಾಗಿತ್ತು, ಅರ್ಥಾತ್ ದೇವತಾ ಪ್ರಪಂಚ. ಅವಾಗ ಹೊಸದೆಲ್ಲ, ಈಗೆಲ್ಲ ಹಳೇದು ಅನ್ನೋದು ಗೊತ್ತಿಲ್ಲ. ನಯಾ ಭಾರತ್ ನೈ ದೆಹಲಿ ಥी तो उनका राज्य था और कोई खंड नहीं था. ये कोई नहीं जानते, गवर्नमेंट ये पढ़ाती नहीं है, जानते हैं कि ये तो अधूरी हिस्ट्री है. जब से इस्लाम बौद्धि आए हैं लक्ष्मी नारायण के राज्य का कोई को पता ही नहीं है. ಇದು ಆಗಿದ್ದು ಕತೆ, ಎಲ್ಲ ಮರ್ತೋಗ್ಬಿಡ್ತು. ಗೌರ್ಮೆಂಟು ಓದ್ಸಲ್ಲ, ಈ ವಿದ್ಯೆನ ಓದ್ಸಲ್ಲ. ರಿಯಲ್ ಟೋಟಲ್ ಸಂಪೂರ್ಣ ಹಿಸ್ಟ್ರಿ ಜಾಗ್ರಫಿ ಬಾಬವ್ರು ಹೇಳ್ತಿರೋದು. ಇಬ್ರಾಹಿಂ ಬುದ್ಧ ಇವರೆಲ್ಲ ಬಂದ್ಮೇಲೆ ದೇವತಾ ಧರ್ಮದವರೆಲ್ಲ ಅಲ್ಲಿ ಓಡೋಗಕ್ಕೆ ಶುರು ಆದ್ರಲ್ಲ. ದೇವತೆಗಳ ರಾಜ್ಯ ಇತ್ತು, ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ನಾವೆಷ್ಟು ಸಂಪನ್ನರಿದ್ರು.
ಇದು ಭಾರತದ ಹಿಸ್ಟ್ರಿ ಓದಿದ್ರೆ ಮಕ್ಕಳು ಅರೇ ನಮ್ಮ ಪೂರ್ವಜರು ದೇವತೆಗಳು ನಾವು ಹಂಗಾಗ್ಬೇಕು ಅನ್ನೋದು ಖುಷಿಯಾದ್ರೂ ಇರ್ತಿತ್ತು. ಈಗೆಲ್ಲ ಏನ್ ಹೇಳಿದ್ರು, ಮಂಗನಿಂದ ಮಾನವ, ಸೊ ನಾನು ಮಂಗ ಆಗಿ ಬಂದಿದ್ದೀನಿ, ಈಗ ಮಂಗನ್ ಥರನೇ ಆಡ್ಬೇಕನ್ನೋ ಥರ ಆಗೋಯ್ತು. ಏನಂತೀರ? ಮನುಷ್ಯರು ಮಂಗ ಆದ್ರೂ ಸ್ವಲ್ಪ ಬೆಟ್ರು, ಒಂದು ಇದಕ್ಕಿಂತ ಜಾಸ್ತಿ ಆಗೋಯ್ತು. ಜಾನ್ವರ್ಸೆ ಬದುತಾರಂತಾರಲ್ಲ ಬಾಬಾ, ಮಾನವರ ಬುದ್ಧಿ ಪಾಪ ಗೊತ್ತಿಲ್ಲ, ಜ್ಞಾನ ಕೆಟ್ಟೋಯ್ತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಾನೇ ಇವಾಗ ಕೂತು ಇಡೀ ಸೃಷ್ಟಿ ಚಕ್ರ ಹೆಂಗ್ ತಿರುಗುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ. ಜಬ್ ಭಾರತ್ ಸ್ವರ್ಗ ತಾತು ಗೋಲ್ಡನ್ ಏಜ್ ತಾ. ಭಾರತ ಸ್ವರ್ಗ ಇದ್ದಾಗ ಅದು ಸುವರ್ಣ ಪ್ರಪಂಚ. अब वही भारत देखो क्या बन गया है, फिर भारत को हीरे जैसा कौन बनाए. बाप कहते जब तुम बहुत पाप आत्मा बन जाते हो तब मैं आता हूँ पुण्य आत्मा बनाने. ये ड्रामा बना हुआ है जिसको कोई भी नहीं जानते हैं. ತಂದೆ ಹೇಳೋದು, ಮಕ್ಕಳೇ ಭಾರತ ಸ್ವರ್ಗ ಇದ್ದಿದ್ದು ಇವಾಗ ನೋಡಿ ಹೆಂಗಾಗ್ಬಿಟ್ಟಿದೆ, ತಿರ್ಗಾ ಇದನ್ನ ವಜ್ರ ಸಮಾನ ಮಾಡೋರು ಯಾರು? ಬಾಬಾನೇ ಬರ್ಬೇಕಾಗತ್ತೆ. ಯಾವಾಗ ನೀವು ಅತಿ ಪಾಪಾತ್ಮರಾಗ್ಬಿಡ್ತೀರಾ ಆಗ ಪುನಃ ನಾನು ಬಂದು ಪುಣ್ಯಾತ್ಮರನ್ನು ಮಾಡ್ಬೇಕಾಗತ್ತೆ. ಅದಕ್ಕೆ ನಾನು ಬರ್ತೀನಿ. ಅಂದ್ರೆ ರಿಯಲೈಸೇಷನ್ ಏನು? ನಮ್ಮ ತಂದೆ ಬಂದಿರೋದು ನನ್ನನ್ನ ಪುಣ್ಯಾತ್ಮನನ್ ಮಾಡ್ಲಿಕ್ಕೆ. ಅಂದ್ರೆ ನನ್ನಿಂದ ಸಂಕಲ್ಪ ಮಾತ್ರದಲ್ಲಿನೋ ಪಾಪ ಕರ್ಮಗಳು ಆಗಂಗಿಲ್ಲ. ಇದು ಡ್ರಾಮಾ ಮಾಡಲ್ಪಟ್ಟಿದೆ, ನಾನು ಅದಕ್ಕೆ ಬಂದಿರೋದು. ಈಗ ವಿಕಾರಗಳ ದಾನ ಕೊಟ್ಟಿಲ್ಲ ಅಂದ್ರೆ ಗೊತ್ತಿದೆ ಹೆಂಗೆ ಬಾಬಾ. ಈಗ ಮಕ್ಳೇನಾದ್ರು ಕೊಡಲ್ಲ ಅಂದ್ರೆ ಕೈ ಮೇಲೆ ಒಂದು ಜೋರಾಗಿ ಓಡದ ತಕ್ಷಣ ಬಿದೋಗುತ್ತೆ ನೋಡ್ರಿ, ಹಂಗೆ. ಈಗಿನ್ನ ಇಷ್ಟೆಲ್ಲ ಆದ್ರೂ ಮನುಷ್ಯರಿಗೆ ವೈರಾಗ್ಯ ಬರ್ತಿಲ್ಲ, ಇನ್ನ ಎಲ್ಲ ಚೆನ್ನಾಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತಲೆ ಕೆರೆಯೋಂಗೆ ದುಃಖ ಇದೆ, ಇಷ್ಟ ಅಶಾಂತಿ. ಬಟ್ ಜನಕ್ಕೆ ಬುದ್ಧಿ ಬರ್ತಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಏನು ಮಾಡೋಕ್ಕಾಗಲ್ಲ, ಏ ಡ್ರಾಮಾ ಬನಾ ಹುआ है ಅಂತಾರೆ, ಜಿಸ್ಕೋ ಕೋಯಿ ನೈ ಜಾನ್ತೆ ಹೈ, ಏ ನಾಲೆಜ್ ಸಿವಾಯ್ ಬಾಪ್ಗೆ ಕೋಯಿ ದೇ ನೈ ಸಕ್. ಇದೆಲ್ಲ ನಾನು ಬರೋದೂ ಡ್ರಾಮಾದ ಮಾಡಲ್ಪಟ್ಟಿದೆ, ಬರಲೇಬೇಕಾಗುತ್ತೆ. ನಾನು ಬಂದು ಓದಿಸ್ತೀನಿ, ಯಾಕೆಂದ್ರೆ ನಾನು ಜ್ಞಾನ ಸಾಗರ. ತಂದೆಯನ್ನು ಬಿಟ್ಬಿಟ್ರೆ ಬೇರೆ ಯಾರು ಇದನ್ನು ಓದ್ಸೋಕ್ಕಾಗಲ್ಲ. तो नॉलेजफुल बाप ही है, वो आकर पढ़ाते हैं. मनुष्य मनुष्य को कभी सदगति दे नहीं सकते. जब देवी देवताएं थे तो सब एक दो को दुख सुख देते थे, कोई भी बीमार रोगी नहीं होते थे. यहाँ तो सब रोगी है. अब बाप आए हैं फिर से स्वर्ग बनाने. बाप स्वर्ग बनाते हैं, रावण नरक बनाता है. ಸತ್ಯುಗ ಆಗಿದ್ದಾಗ ಬರೀ ಸುಖ ಇತ್ತು. ದೇವಿ ದೇವತೆಗಳು ಪರಸ್ಪರ ಸುಖ ಕೊಡ್ತಾ ಇದ್ರು. ಅವ್ರಿಗೆ ದುಃಖ ಅನ್ನೋದು ಗೊತ್ತೇ ಇಲ್ಲಲ್ಲ. ಆತ್ಮ ತನ್ನ ನಿಜ ಸ್ವರೂಪದಲ್ಲಿ ಎಲ್ಲ ಗುಣಗಳ ಸ್ವರೂಪ ಅಲ್ಲ ಆತ್ಮಂತು, ಅದರಲ್ಲಿದ್ದಾರೆ. ಅದಕ್ಕೆ ಸುಖದಾಯಿ. ಅಲ್ಲಿ ಯಾರು ಕಾಯಿಲೆ ಏನು ರೋಗ ಅನ್ನೋದು ಇರಲೇ ಇಲ್ಲ. ಇಲ್ಲಿ ಎಲ್ಲ ರೋಗಿ ಜಗತ್ತಂತಾರೆ ಬಾಬಾ. ಯಾಕೆ? ಕರ್ಮಗಳ ಕಾರಣ ರೋಗ ರುಜಿನ. ಇಲ್ಲಿನ ಪುಣ್ಯ ಕರ್ಮದ ಮೇಲೆ ತಾನೇ ಸತ್ಯುಗ. ಬರೀ ಸುಖದ ಜಗತ್ತು, ರೋಗ ಇಲ್ಲ. ನಾನೀಗ ಪುನಃ ಬಂದಿದ್ದೀನಿ ಅಂತ ಸ್ವರ್ಗ ಮಾಡಲಿಕ್ಕೆ. ತಂದೆ ಸ್ವರ್ಗ ಮಾಡ್ತಾರೆ, ರಾವಣ ನರಕ ಮಾಡ್ತಾನೆ. ಬಾಪ್ ಸ್ವರ್ಗ ಬನಾತೆ तो रावण नरक बनाते. ये खेल है जिसको कोई भी नहीं जानते. शास्त्रों का ज्ञान है, फिलॉसफी भक्ति मार्ग. वो कोई सदगति का मार्ग नहीं है, ये कोई शास्त्र की फिलॉसफी नहीं है. बाप कोई शास्त्र नहीं सुनाते. यह है स्पिरिचुअल नॉलेज. बाप को स्पिरिचुअल फादर कहा जाता है. ತಂದೆ ಬಂದು ಜ್ಞಾನ ಸಾಗರ ಏನ್ ಜ್ಞಾನ ಕೊಡ್ತಾರೆ, ಇದು ಭಕ್ತಿಯ ಅಥವಾ ಶಾಸ್ತ್ರಗಳ ಜ್ಞಾನ ಅಲ್ಲ. ಶಾಸ್ತ್ರಗಳ ಜ್ಞಾನ ಅದೆಲ್ಲ ಈ ಭಕ್ತಿಯ ಜ್ಞಾನ. ಯಾವುದು ಫಿಲಾಸಫಿ ಅಂತ ಹೇಳ್ತಾರೆ ಬಾಬಾ, ಅದೆಲ್ಲ ಮನುಷ್ಯರು ಹೇಳ್ತಾರೆ. ಮನುಷ್ಯರಿಗೆ ಸದ್ಗತಿ ಕೊಡಕ್ಕಾಗಲ್ಲ, ಯಾಕೆಂದ್ರೆ ಆ ಶಾಸ್ತ್ರ ಓದಿದ್ರು ಏನೂ ಸಿಕ್ಲಿಲ್ಲ. ಈಗ ಬಾಬಾ ಬಂದು ಸದ್ಗತಿ ದಾತ, ಸ್ಪಿರಿಚುವಲ್ ಜ್ಞಾನ, ಸ್ಪಿರಿಚುವಲ್ ಫಾದರ್ ಕೊಡಕ್ಕಾಗತ್ತೆ. ಎಲ್ಲ ಆತ್ಮಗಳ ತಂದೆ ನಾನಂತಾರಲ್ಲ, ಓಹೇ ಆತ್ಮ ಉಂಕಾ ಬಾಪ್. बाप कहते हैं मैं मनुष्य सृष्टि का बीज रूप हूँ, इसलिए नॉलेजफुल हूँ. इस मनुष्य सृष्टि रूपी जाड़ की आयु कितनी है
कैसे रुद्धि को पाते हैं, फिर कैसे भक्ति मार्ग शुरू होता ये मैं ही जानता हूँ. ಬಾಬಾ ಹೇಳೋದು, ನಾನು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೀನಿ, ಅದಕ್ಕೆ ನಾನು ಜ್ಞಾನ ಸಾಗರ. ನನ್ನಲ್ಲಿ ವೃಕ್ಷದ ಜ್ಞಾನ ಸಂಪೂರ್ಣವಾಗಿದೆ. ಅದು ಯಾವಾಗ ಶುರುವಾಗುತ್ತೆ, ಅದರ ಉತ್ಪತ್ತಿ, ಪಾಲನೆ ಹಾಗೂ ವಿನಾಶ ಎಲ್ಲದರ ಜ್ಞಾನ ಬಾಬಂಗೆ ಗೊತ್ತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಭಕ್ತಿ ಮಾರ್ಗನೂ ಹೆಂಗ್ ಶುರುವಾಯಿತು, ಆಮೇಲೆ ಏನಾಯಿತು ಎಲ್ಲ ನನಗೆ ಗೊತ್ತು. ತುಮ್ ಬಚ್ಚೋಂಕು ಈ ನಾಲೆಜ್ ದೇಕರ್ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂಂ. ಇದರ ಸಂಪೂರ್ಣ ಜ್ಞಾನ ಕೊಟ್ಟು ನಾನು ನಿಮ್ಮನ್ನ ಸ್ವರ್ಗದ ಮಾಲೀಕರನ್ನು ಮಾಡ್ತೀನಿ. ಫಿರ್ ತುಮ್ ಮಾಲಿಕ್ ಬನ್ ಜಾತೆ ಹೋ. ये नॉलेज तुमको एक ही बार मिलती है, फिर गुम हो जाती है. फिर सतयुग त्रेता में इस नॉलेज की दरकार नहीं रहते. ये नॉलेज सिर्फ तुम ब्राह्मणों को है, ಬೇರೆ ಯಾವ ವರ್ಣದಲ್ಲಿ ಜ್ಞಾನ ಇಲ್ಲ. ನೀವು ದೇವತೆಗಳಾದಾಗ ಈ ಜ್ಞಾನ ಇರಲ್ಲ, ಪ್ರಯಲೋಪ ಆಗ್ಬಿಡುತ್ತೆ. ಇದು ಇಲ್ಲಷ್ಟೇ ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣರ ಹತ್ರ ಜ್ಞಾನ ಇದೆ ನೋಡಿ. ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವ ವರ್ಣದಲ್ಲಿನೂ ಬಾಬವ್ರು ಬರೋದು ಇಲ್ಲ ಅಂದ್ರೆ ಈ ಜ್ಞಾನನೂ ಇರಲ್ಲ. देवताओं में ये नॉलेज नहीं है तो परंपरा से ये नॉलेज आ न सके. ಯಾಕೆಂದ್ರೆ ವಿನಾಶ ಆಗ್ಬಿಡುತ್ತಲ್ಲ, ಸ್ವರ್ಗ ಸ್ಥಾಪನೆ ಆತಣ ಎಲ್ಲ ಪ್ರಯಲೋಪ ಆಗ್ಬಿಡುತ್ತೆ. ಪರಂಪರೆಯಲ್ಲಿ ಈ ನಾಲೆಜ್ ಬರೋಕ್ ಸಾಧ್ಯನೇ ಇಲ್ಲ ಮಕ್ಕಳೇ. ये सिर्फ तुम बच्चों को एक ही बार मिलती है, जिससे तुम जीवन मुक्त बन जाते. बाप से वर्षा पाते हो, तुम्हारे पास बहुत आते हैं. बोलते हैं मन की शांति कैसे मिले, परंतु ये कहना भूल है. मन बुद्धि आत्मा के आर्गन से, जैसे शरीर के आर्गन से. आत्मा को पत्थर बुद्धि से पारस बुद्धि बाप ही आकर बनाते हैं, जो सतयुग त्रेता तक चलती है. ತಂದೆ ಬಂದು ಕಲ್ಲು ಬುದ್ಧಿಯವರನ್ನ ಪಾರಸ್ ಬುದ್ಧಿ ಹಂಗ್ ಮಾಡ್ತಾರೆ. 2 ಯುಗಗಳ ಕಾಲ ಇದು ನಡೆಯುತ್ತೆ. ದ್ವಾಪರದಲ್ಲಿನೂ ಅಷ್ಟು ಪಾಪಾತ್ಮರಾಗ್ಲಿಲ್ಲ. ಪಾಪ ಪುಣ್ಯದ ಒಂದಿಷ್ಟಾದ್ರೂ ಜ್ಞಾನ ಇರುತ್ತೆ ನೋಡ್ರಿ. ತಂದೆ ಹೇಳ್ತಿರೋದು, ನಿಮಗೆ ಇದೊಂದೇ ಸಾರಿ ಈ ಜ್ಞಾನ ಸಿಗೋದು. ಯಾವುದರಿಂದ ಜೀವನ್ ಮುಕ್ತಿ ಪಡ್ಕೋತೀರಾ, ಆಸ್ತಿ ತಗೋತೀರಾ. ನಿಮ್ಮ ಹತ್ರ ತುಂಬಾ ಜನ ಬರ್ತಾರೆ ಮನ್ಸಿಗೆ ಶಾಂತಿ ಬೇಕಂತ. ಆದ್ರೆ ಇದು ಹೇಳೋದು ರಾಂಗ್. ಇದು ಮನಸ್ಸು, ಬುದ್ಧಿ, ಆತ್ಮನ ಆರ್ಗನ್ಸು. ಆತ್ಮನಿಗೆ ಶಾಂತಿ ಬೇಕಲ್ಲ, ಮನ್ಸೇನಿದೆ ತಂದೆ ವಿಚಾರ ತಾನೆ. ಹೆಂಗೆ ಶರೀರದ ಆರ್ಗನ್ಸ್ ಇದೆ, ಮನಸ್ಸು ಬುದ್ಧಿನೂ ಆತ್ಮದ ಸೂಕ್ಷ್ಮೇಂದ್ರಿಯ ತಾನೆ. ಅದಕ್ಕೆ ಜನಗಳಿಗೆ ಗೊತ್ತಿಲ್ಲ. ಇದೆಲ್ಲ ನಮಗೆ ಬಾಬಾ ಹೇಳಿ ಹೇಳಿ ಸೂಕ್ಷ್ಮ ಬುದ್ಧಿ, ಶುದ್ಧ ಬುದ್ಧಿ, ಸಮರ್ಥ ಬುದ್ಧಿ ಮಾಡ್ಬಿಟ್ರಲ್ಲ. तुम्हारी पारस बुद्धि जो थी ना, उसमें खाद मिल गई है. अब फिर पारस बुद्धि कैसे हो, बाप कहते हैं हे आत्मा. पारस बुद्धि बनने लिए क्या बोल रहे हैं, मुझे याद करो ಮಾಮೇಕಂ. ನಿಮ್ ಬುದ್ಧಿ ಏನ್ ಪಾರಸ ಇತ್ತು, ಈ ಕಲ್ ಬುದ್ಧಿ ಆಗ್ಬಿಡ್ತು. ತಿರ್ಗಾ ಯಾಕೆ ಅಲಾಯ್ ಮಿಕ್ಸ್ ಆಗ್ಬಿಡ್ತು ದ್ವಾಪರದ ನಂತರ. ದೇಹಾಭಿಮಾನ ಇದನ್ನ ತೆಗಿಬೇಕು ಈ ತುಕ್ಕನ್ನ. ಅಂದ್ರೆ ನಾನು ಒಬ್ಬನ ನೆನಪು ಮಾಡಿ, ಅದು ಹೆಂಗೆ ಆತ್ಮ ಅಂತ ತಿಳ್ಕೊಂಡು. याद की यात्रा से तुम पवित्र बनेंगे और मेरे पास आ जाएंगे. बाकी जो कहते हैं ना मन की शांति कैसे मिले, उन्हें बताओ कि यहाँ शांति हो कैसे सकती. यही दुखदाम, क्योंकि विकारों की प्रवेशता है. ಅದಕ್ಕೆ ಹೇಳ್ತಿರೋದು ಬಾಬಾ, ನೆನಪಿನ ಯಾತ್ರೆಯಿಂದ ಪವಿತ್ರರಾಗ್ಬಿಟ್ರೆ ನೆನಪು ಮಾಡ್ತಾ ಸೀದಾ ನನ್ನ ಹತ್ರ ಬಂದ್ಬಿಡ್ತೀರ. ಬಾಕಿ ಏನು ಹೇಳ್ತಾರೆ ಮನ್ಸಿಗೆ ಶಾಂತಿ ಸಿಗಬೇಕು ಅದನ್ನ ಹೇಳಿ. ಇಲ್ಲಿ ಹೆಂಗ್ ಶಾಂತಿ ಸಿಗುತ್ತೆ, ಇಲ್ಲಿ ಬರೀ ದುಃಖಧಾಮ, ವಿಕಾರಗಳ ಪ್ರವೇಶತೆ ಇದೆ. ಭೂತಗಳು ಒಂದೊಂದು ಅಲ್ಲ, 5 10 ಭೂತಗಳು ಮನುಷ್ಯರಲ್ಲಿ ಸೇರ್ಕೊಂಡ್ರೆ ಅವ್ರಿಗೆ ಶಾಂತಿ ಎಲ್ಲಿ ಸಿಗುತ್ತೆ ಅಲ್ವಾ. 5 ದೊಡ್ಡ ವಿಕಾರಗಳು, ಅದ್ರ ಮರಿಗಳು 5. ये तो बेहद के बाप से ही वर्षा मिल सकता. फिर रावण के साथ मिलने से पतित बन जाते हो. फिर बाप द्वारा पावन बनने में सेकंड लगता. अभी तुम आए हो बाप से जीवन मुक्ति का वर्षा देने. बाप जीवन मुक्ति का वर्षा देते हैं, रावण जीवन बंद का श्राप देता है. इसलिए दुख ही दुख है. बाबा
ಸುಖ ಶಾಂತಿಯ ಆಶೀರ್ವಾದ ಕೊಟ್ರೆ ರಾವಣ ದುಃಖ ಶಾಂತಿಯ ಶ್ರಾಪ ಕೊಟ್ಬಿಡ್ತಾನೆ. ಇದಿರೋದು ಅಂದ್ರೆ ಅರ್ಥ ಏನು? जीवन बंधन का श्राप देता है अंतर बाबा जीवन मुक्ति ಕೊಟ್ರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಡ್ರಾಮಾ ಕೋ ಭೀ ಜಾನ್ನ, ಡ್ರಾಮಾನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸಮಯ ಏನು? ಡ್ರಾಮಾ ಮೀನ್ಸ್ ಎಲ್ಲ ಯುಗಗಳೇನು? ಟೈಮ್ ಅಲ್ಲ, ಆತ್ಮನ ಟ್ರಾವೆಲಿಂಗ್ ಟೈಮ್. ಅದರಲ್ಲಿ ಹೆಂಗೆ ನಾನು ಏನೇನು ಮಾಡ್ಕೊಂಡು ಬರ್ತೀನಿ, ಯಾಕೆ ಮಾಡ್ಕೊಂಡು ಬರ್ತೀನಿ, ಈಗೇನು ಟೈಮ್, ನಾನು ಈಗೇನು ಮಾಡಬೇಕು, ಇದು ತುಂಬ ಆಳವಾಗಿ ಅರ್ಥ ಆಗಬೇಕು. ಅದಕ್ಕೆ ಹೇಳ್ತಾರೆ ಡ್ರಾಮಾನ ಚೆನ್ನಾಗಿ ತಿಳ್ಕೊಳ್ಳಿ ಮಕ್ಕಳೇ. ಯಾಕೆಂದ್ರೆ ರಾವಣನ ಶ್ರಾಪದಿಂದ ಮುಕ್ತರಾಗೋದು ಇದೊಂದೇ ಟೈಮ್. दुखधाम में किसको सुख शांति मिल न सके, शांति तो हम आत्माओं का स्वधर्म में, शांति धाम आत्मा का घर. ದುಃಖಧಾಮದಲ್ಲಿ ಎಲ್ಲಿ ಶಾಂತಿ ಸಿಗುತ್ತೆ? ಶಾಂತಿಧಾಮ ನಮ್ಮನೆ, ಅಲ್ಲಿ ಬೇಕಾದಷ್ಟು ಶಾಂತಿ ಇದೆ. ಸತ್ಯುಗದಲ್ಲಿ ಸುಖನೂ ಇದೆ, ಶಾಂತಿನೂ ಇದೆ. आत्मा कहती है हमारा स्वधर्म शांत है, ये शरीर बाजा, तो ये बाजा नहीं बजाता हूँ, बैठ जाता हूँ, परंतु कहाँ तक बैठे रहेंगे, काम तो करना ही है ना. जब तक मनुष्य ड्रामा को नहीं समझे तब तक दुखी रहते हैं. ಕೇಳಿ, ಅಂಡರ್ಲೈನ್ ಮಾತು, ಅಟೆನ್ಷನ್ ಪ್ಲೀಸ್. ಏನಂತೀರ ಮನೆಯಲ್ಲಿ? ಎಲ್ಲಿವರೆಗೂ ಡ್ರಾಮಾನ ಸರಿಯಾಗಿ ತಿಳ್ಕೊಳ್ಳಲ್ಲ ಮನುಷ್ಯರು ದುಃಖಿ ಆಗ್ತಾರೆ. ಜ್ಞಾನದಲ್ಲಿ ಇರೋರು ದುಃಖಿಗಳಾಗ್ತಾರೆ, ಭಯ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಡ್ರಾಮಾ ಆತ್ಮನ ಪಾರ್ಟ್ ಏನಿದೆ ಸರಿಯಾಗಿ ತಿಳ್ಕೊಳ್ಳಿಲ್ಲ. ಬಾಬಾ ಹೇಳೋದು, ಆತ್ಮ ಹೇಳುತ್ತೆ ನನ್ನ ಸ್ವಧರ್ಮ ಶಾಂತಿ, ನಾನು ಸುಮ್ಮನೆ ಕೂತಿರ್ತೀನಿ. ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗುತ್ತೆ? ಪಾರ್ಟ್ ಅಂತೂ ಮಾಡ್ಬೇಕಾಗುತ್ತಲ್ವಾ ಮಕ್ಕಳೇ. ಶರೀರ ಒಂದು ಇನ್ಸ್ಟ್ರೂಮೆಂಟು, ಬಾಜಾನ ಈ ಬಜಾತಾ ಹೂँ, ಚುಪ್ ಬೈಟ್ಸಾವ, ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗುತ್ತೆ? ಕರ್ಮ ಮಾಡಲೇಬೇಕು. ಸೊ ಅದಕ್ಕೆ ಹೇಳ್ತಿರೋದು ಬಾಬಾ, ಕರ್ಮ ಹೆಂಗ್ ಮಾಡಬೇಕು ಇದು ಗೊತ್ತಾಗ್ಬೇಕು. ಕರ್ಮ ಮಾಡಲೇಬೇಕು. ಎಲ್ಲರೂ ಜಗತ್ತೆಲ್ಲ ಕರ್ಮ ಮಾಡ್ತಿದೆ. ಬಾಬಾವ್ರೀಗ ನನಗೆ ಕರ್ಮ ಮಾಡೋ ವಿಧಾನ ಹೇಳ್ಕೊಡ್ತಿದ್ದಾರೆ. ಯಾವುದರಲ್ಲಿ ನೀವು ಪ್ರತಿಗಳಿಗೆ ಸುಖ ಶಾಂತಿಯಲ್ಲಿರ್ಬೋದು. ಕರ್ಮ ಇವಾಗ ಬ್ರಾಹ್ಮಣ ಮಕ್ಕಳಿಗೆ ಡೈರೆಕ್ಷನ್ ಏನು? ನೀವೇನ್ ಮಾಡ್ತಿರೋದು ನಿಮ್ ಪ್ರತಿ ಇರ್ಕೊಡ್ದು. ವಿಶ್ವದ ಆತ್ಮಗಳಿಗೆ ಸುಖ ಶಾಂತಿ ಪವಿತ್ರತೆ ಸಿಗೋ ತರ ಕರ್ಮಗಳು ಮಾಡ್ರಿ. ಇದು ತುಂಬಾ ಇಂಪಾರ್ಟೆಂಟ್. तो बाप कहते मैं हूं ही गरीब निवास, यहाँ गरीबी आएंगे, साहूकारों के लिए स्वर्ग यहाँ है. उन्होंने तकदीर में स्वर्ग का सुख नहीं है. बाप कहते हैं हम गरीब निवासी, साहूकारों को गरीब और गरीब को साहूकार बनाता हूँ. साहूकार इतना ऊंच पद पा नहीं सकते क्योंकि यहाँ साहूकारों को नशा है. हाँ, प्रजा में आ जाएंगे, स्वर्ग में तो जरूर आएंगे, परंतु ऊंच पद गरीब पाते हैं, गरीब साहूकार बन जाते. उन्हें देह अभिमान है ना कि हम धनवान हैं. परंतु बाबा कहते ये धन ये माल सब मिट्टी में मिल जाता है, विनाश हो जाना है. देही अभिमानी बनने में बहुत मेहनत है. ಇದು ಇಂಪಾರ್ಟೆಂಟ್. ತಂದೆ ಹೇಳೋದು, ನಾನು ಬಡವರಿಗೆ ಬಂದು ಸಾಹುಕಾರ ಮಾಡ್ತೀನಿ, ಸಾಹುಕಾರರು ಬಡವರಾಗ್ತಾರೆ. ನಾನೇ ಬಾಬಾ ಮಾಡಲ್ಲ. ಆ್ಯಕ್ಚುಲಿ ಸಾಹುಕಾರರಿಗೆ ಧನದ ನಶೆ ಇರೋದ್ರಿಂದ ಪುರುಷಾರ್ಥ ಮಾಡಲ್ಲ. ಬಾಬನಿಗೆ ಕಂಪ್ಲೀಟ್ ಸರೆಂಡರ್ ಬುದ್ಧಿಯಿಂದ ಆಗಲ್ಲ. ಅಲ್ಲಿ ಇಲ್ಲಿ ಮೋಹ, ಧನದ ಅಭಿಮಾನ ಅವರನ್ನು ಹೆಚ್ಚು ಕಡಿಮೆ ಮಾಡಿಬಿಡುತ್ತೆ. ಅದಕ್ಕೆ ಬಡವರು ಕಂಪ್ಲೀಟ್ ಸಮರ್ಪಣೆ ಬುದ್ಧಿ, ಪುರುಷಾರ್ಥ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸತ್ಯುಗದಲ್ಲಿ ಸಾಹುಕಾರ ಆಗ್ತಾರೆ. ಸಾಹುಕಾರರು ಬರ್ತಾರೆ, ಬಟ್ ಪ್ರಜೆಗಳಾಗಿ ಬರ್ತಾರೆ ಅಂತಾರೆ ಬಾಬಾವರು. ಇದು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಪ್ರಕಾರದ ಅಭಿಮಾನ ಅಹಂಕಾರ ಏನಿದೆ ಅದು ನಮ್ಮನ್ನ ಮೇಲ್ ಬರಕ್ ಬಿಡಲ್ಲ. ಬಟ್ ಅಭಿಮಾನ ಏನಂದ್ರೆ ಅರ್ಥ ಆಗಲ್ಲ ಮನುಷ್ಯರಿಗೆ. ಏನು ಈಗ ಬಾಬಾವ್ರ ಅನುಸಾರ ನಾವು ನಡೀದೇ ಇರೋದನ್ನು ಏನಂತೀರ? ಅದಕ್ಕೆ ಆಜ್ಞಾಕಾರಿ ಯಾಕೆ ಆಗುತ್ತಿಲ್ಲ? ಅದು ಕೇಳ್ಕೊಳ್ಬೇಕು ನಮ್ಮ ಒಳಗಡೆ ಏನಿದೆ ಕತೆ ಅಂತ. ಎಲ್ಲ ಅಭಿಮಾನಗಳೇ. ಬಾಬಾ ಹೇಳ್ತಿರೋದು,
ಉನೇ ದೇಹಾಭಿಮಾನ ಇದೆಲ್ಲ ದನ ಮಾಲ್ ಏನು ಮಾಡಿ ಎಲ್ಲ ಮಟ್ಟಿ ಮಣ್ಣಲ್ಲಿ ಹೋಗೋದಿದೆ. ವಿನಾಶ ಹೋ ಜಾನಾ ಹೈ. देही अभिमानी बनने में बहुत मेहनत है. इस समय सब देहाभिमानी है. अभी तुमको देही अभिमानी बनना है. आत्मा कहती है हमने पूरा 84 जन्म पूरा किया. नाटक पूरा होता है, अब वापस जाना है. अभी कलयुग के अंत सतयुग का आदि का संगम है. तो बाप कहते हैं हर 5000 वर्ष बाद मैं आता हूँ भारत को फिर से हीरे जैसा बनाने. ये हिस्ट्री ಜಾಗ್ರಫಿ ಬಾಪಿ ಬತಾ ಸಕ್ತೆ. ಬಾಬನ್ ತರ ಹಿಸ್ಟ್ರಿ ಜಾಗ್ರಫಿ ಯಾರು ಹೇಳಕ್ಕಾಗುತ್ತೆ? ನಾನು ತಿರ್ಗಾ ಬರ್ತೀನಿ ಮಕ್ಕಳೇ, ಭಾರತವನ್ನ ಪುನಃ ಇಷ್ಟು ಸುಂದರ ಶ್ರೇಷ್ಠ ಮಾಡಕ್ಕೆ ಅಂತ, ವಜ್ರ ಸಮಾನ ಮಾಡಕ್ಕೆ. ಬಟ್ ಹೆಂಗ್ ಬರ್ತೀನಿ? ಪ್ರತಿ 5000 ವರ್ಷಕ್ಕೊಂದ್ಸಾರಿ ಬರ್ತೀನಿ. ಈಗ ನೀವು ದೇಹಿ ಅಭಿಮಾನಿ ಆಗಬೇಕು. ಪರಿಶ್ರಮ ಇದೆ, ಬಟ್ ಕಷ್ಟಪಡ್ರಿ. ಯಾಕೆಂದ್ರೆ ಅದರಲ್ಲೇನೆ ಪ್ರಾಪ್ತಿ ಪದವಿ ಇರೋದು. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಮಕ್ಕಳೇ, ನೀವು ದೇಹಿ ಅಭಿಮಾನಿ ಆಗಲೇಬೇಕು. ಆರ್ಡರು ಬಾಬವ್ರದ್ದು. ಆತ್ಮಾಭಿಮಾನಿ ಆಗೋ ಪುರುಷಾರ್ಥ ಮಾಡಲೇಬೇಕು. ಯಾಕೆ? ಆತ್ಮ ರಿಯಲೈಸ್ ಮಾಡ್ತಿದೆ, ನಂದು 84 ಜನ್ಮಗಳ ಪಾರ್ಟ್ ಪೂರ ಆಯಿತು, ನಾನು ಹೋಗ್ಬೇಕು ಬಾಬುವ್ರ ಹತ್ರ ಪ್ರಾಪ್ತಿ ಪಡ್ಕೋಬೇಕಂದ್ರೆ ಆತ್ಮಾಭಿಮಾನಿ ಆಗದೆ ಬಾಬುವ್ರ ನೆನಪೇ ಬರಲ್ಲಲ್ಲ. ಫಸ್ಟ್ ಪಾಯಿಂಟು ನೆನಪೇ ಬರಲ್ಲ ಅಂತಂದ್ರೆ ಇನ್ನು ಧಾರಣೆಗಳು ಹೆಂಗಾಗುತ್ತೆ? ಸರಿನಾ? ಬಾಬಾ ಬಂದ್ಬಿಟ್ಟಿದ್ದಾರೆ ವಜ್ರ ಸಮಾನ ಮಾಡಕ್ಕೆ. ಆನಂದವೇ ಆನಂದ. ನಾನು ಆತ್ಮ ಬಾಬಾ ನೀನೇನು ಹೇಳ್ತೀಯೋ ಕೇಳ್ತಾ ನಿನ್ನ ನೆನಪಲ್ಲಿದ್ದು ಸದಾ ಹಾರುವ ಕಳೆಯಲ್ಲಿದ್ದು ನಿನ್ನ ಹತ್ರ ಇರೋ ಖಜಾನೆ ಎಲ್ಲ ಜಗತ್ತಿಗೆ ಕೊಡ್ತೀನಿ ಅಂತ ಹೇಳ್ರಿ. ಸರಿನಾ? अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಗುಡ್ ಮಾರ್ನಿಂಗ್. ಶುಕ್ರಿಯ ಬಾಬಾ. ಎಷ್ಟು ಪ್ರೀತಿಯಿಂದ ಓದಿಸ್ತಾರೆ ಡೈಲಿ ಕೂತ್ಕೊಂಡು. ಏನಂತೀರಾ? ಅಂತರ್ಮುಖಿಯಾಗೆಲ್ಲ ಕೇಳಿದ್ರಾ? ತನ್ನದೇ ಹಿಸ್ಟ್ರಿ ಜಾಗ್ರಫಿ ಡ್ರಾಮಾದ ಸೀಕ್ರೆಟ್ ತಿಳ್ಕೊಳ್ಳದೆ ನೀವು ಪುಣ್ಯಾತ್ಮನಾಗಕ್ಕಾಗಲ್ಲ. ಬಾಬಾ ಅಂಡ್ ಡ್ರಾಮಾ. ಸೊ ಯೋಚನೆ ಮಾಡಿ, ಅಂಥದ್ದೇನು ಸೀಕ್ರೆಟ್ ಇದೆ, ಯಾವುದು ರಿಯಲೈಸೇಷನಲ್ಲಿ ಬರಬೇಕು. ಆಗ ನಮ್ಮಿಂದ ಯಾವುದೇ ಪಾಪದ ಸಂಕಲ್ಪನೂ ಇಲ್ಲ, ಕರ್ಮನೂ ಇಲ್ಲ. धारणेगे बाप से जीवन मुक्ति का वर्षा लेने के लिए पावन जरूर बनना है। ड्रामा की नॉलेज को बुद्धि में रख सुखधाम में रहते भी दुखधाम में रहते भी दुखों से मुक्त होना है। ತಂದೆಯಿಂದ ಜೀವನ್ ಮುಕ್ತಿ ಆಸ್ತಿ ತಗೊಳ್ಳಕ್ಕೆ ಪಾವನರಾಗಲೇಬೇಕು. ಕಂಪ್ಲೀಟ್ ಪ್ಯೂರಿಟಿ. ಡ್ರಾಮಾದ ನಾಲೆಜ್ ಬುದ್ಧಿಯಲ್ಲಿ ಇಟ್ಕೊಂಡು ದುಃಖಧಾಮದಲ್ಲಿದ್ದೂ ದುಃಖದಿಂದ ಮುಕ್ತನಾಗಬೇಕಾಗಿದೆ. ಈಗ ಕಾಯಿಲೆ ಪರಿಸ್ಥಿತಿಗಳು ಏನೆಲ್ಲ ದುಃಖದ ಹೆಚ್ಚು ಕಡಿಮೆಗಳು ನೋಡ್ತಾನೆ ಇದೀವಲ್ಲ, ಹೆಂಗೆ ಬರ್ತಿದೆ ಅಂತ. ಬಟ್ ಆದರೆ ನಿಮಗೆ ದುಃಖ ಟಚ್ ಆಗಬಾರ್ದು. धन माल व साहूकारी का नशा छोड़ देही अभिमानी रहने का पुरुषार्थ करना है. ಧನದ ಅಥವಾ ವಸ್ತುಗಳ ಯಾವುದೇ ಸಾಹುಕಾರಿಕೆಯ ಅಭಿಮಾನ ಬಿಟ್ಟು ಮಕ್ಕಳೇ ದೇಹಿ ಅಭಿಮಾನಿಗಳಾಗೋ ಪುರುಷಾರ್ಥ ಮಾಡಿ. वरदान महान और मेहमान इन दो स्मृतियों द्वारा सर्व आकर्षणों से मुक्त बनने वाले उपराम या साक्षी भवा. उपराम या साक्षी भवा. महान और मेहमान ಗೆಸ್ಟ್. ಹಳೆ ಜಗತ್ತಲ್ಲಿ ಗೆಸ್ಟ್ ಅಂದ್ಕೊಳ್ಳೋರೆ ಮಹಾನ್ ಆಗೋಕ್ಕಾಗುತ್ತೆ. ಎರಡು ಸ್ಮೃತಿಗಳಿಂದ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗವ್ರೆ ಉಪರಾಮ್ ಉಪರ್ ಕಿ ರಾಮ್ ಬಾಬನ ಹತ್ರ ಇದ್ಕೊಂಡು ಅವ್ರ ಜೊತೆ ಸಾಕ್ಷಿ ಸಾತಿ ಜೊತೆ ಇದ್ದಾಗ ಇಲ್ಲಿ ಸಾಕ್ಷಿ ಆಗೋದು ಈಸಿ. ಸಾಕ್ಷಿ ಭವ. ಎಷ್ಟು ದೊಡ್ಡ ಡ್ರಾಮಾ ಅಂತ ತಿಳ್ಕೊಳ್ಳೋದಂದ್ರೆ ಸಾಕ್ಷಿ ಆಗೋತ್ತಾನೆ. ಬರೀ ಪಾಠ ಮಾಡಕ್ ಬಂದೆ, ಗೆಸ್ಟ್ ಆಗಿ ಬಂದಿದ್ದೀನಿ, ಹೊರಡಬೇಕು, ಇಲ್ಲಿ ನಂದೇನಿಲ್ಲ ಅನ್ನೋ ತಾನೇ ರಿಯಲೈಸೇಷನ್.
उपराम व साक्षीपन की अवस्था बनाने के लिए दो बातें ध्यान पर रहे। एक तो मैं आत्मा, महान आत्मा हूं, दूसरा मैं आत्मा इस पुरानी सृष्टि में, इस पुराने शरीर में मेहमान हूं। इस स्मृति में रहने से स्वतः और सहज ही सर्व कमजोरियां व लगाव की आकर्षण समाप्त हो जाएंगे। महान समझने से जो साधारण कर्म या संकल्प संस्कारों के वश होके चलते हैं वो परिवर्तन हो जाएंगे। महान और मेहमान समझकर चलने से महिमा योग्य भी बन जाएंगे। ತುಂಬ ದೊಡ್ಡ ಮಾತಲ್ವಾ? ಉಪರಾಮ್ ಸದಾ ಬುದ್ಧಿ ಮೇಲಿರ್ಲಿಕ್ಕೆ, ಬೇಹದ್ದ ವೈರಾಗ್ಯದಲ್ಲಿ ಬಂದು ಸಾಕ್ಷಿಯಾಗಿರ್ಲಿಕ್ಕೆ ಎರಡು ಮಾತು ನೆನಪಿರ್ಲಿ. ಒಂದು, ನಾನು ಮಹಾನ್ ಆತ್ಮ, ಏಕೆಂದ್ರೆ ನಾನು ಈಶ್ವರನ ಸಂತಾನ. ನನ್ನ ತಂದೆ ಇಷ್ಟು ಜಗತ್ತಿನ ಜಗದ್ಗುರು, ಸದ್ಗುರು. ಇನ್ನೊಂದು, ನಾನು ಆತ್ಮ ಈ ಹಳೆ ಸೃಷ್ಟಿ, ಹಳೆ ಶರೀರದಲ್ಲಿ ಗೆಸ್ಟ್ ಆಗಿದ್ದೀನಿ. ಗೆಸ್ಟಿಗೆ ಯಾವಾಗಲೂ ಮನೆಗೆ ಹೋಗ್ಬೇಕಂತ ತಾನೇ ಇರುತ್ತೆ. ಸೊ ಪ್ರತಿಗಳಿಗೆ ನಾನು ಆತ್ಮ, ಬಾಬಾ ಬಂದೆ ಅಂದ್ರೆ ಬಂದೆ, ಪರಮಧಾಮಕ್ಕೆ ಬಂದೆ ಅಂದ್ರೆ ಬಂದೆ ಅಂತ ಹೇಳಿ ನೆನಪು ಮಾಡ್ತಾನೆ ಇರ್ಬೇಕು, ಹಾರ್ತಾನೆ ಇರಬೇಕು. ಈ ಸ್ಮೃತಿಯಿಂದ ಸ್ವತಃ ಸಹಜವಾಗಿ ಎಲ್ಲ ನಿರ್ಬಲತೆಗಳು, ಮೋಹಗಳೇನಿದೆ, ಎಲ್ಲ ಆಕರ್ಷಣೆಗಳೇನಿದೆ ಸಮಾಪ್ತಿಯಾಗ್ಬಿಡುತ್ತೆ. ಮಹಾನ್ ತಿಳ್ಕೊಳ್ಳೋದ್ರಿಂದ ಸಾಧಾರಣ ಸಂಕಲ್ಪ, ಕರ್ಮ, ಮಾತು ಸಮಾಪ್ತಿಯಾಗ್ಬಿಡುತ್ತೆ. ಮಹಾನ್ ಅಂದ್ಕೊಂಡಾಗ ಮಹಾನಾಗೆ ಮಾಡೋದಲ್ಲ. ಮತ್ತೆ ಬಾಬಾ ಹೇಳೋದು, ಮಹಾನ್ ಮೆಹಮಾನ್ ಅಂದಾಗ ಮಹಿಮಾ ಯೋಗ್ಯರಾಗ್ಬಿಡ್ತೀರ. ಆತ್ಮ ಶ್ರೇಷ್ಠವಾಗಿ ಎಲ್ಲ ಮಾಡ್ತಾ ಹೋಗುತ್ತಲ್ಲ. ಗೆಸ್ಟ್ ಅಂದ್ಮೇಲೆ ಮುಗೀತು, ಇಲ್ಲೇನು ಇಲ್ಲ, ನಂದು ಮೂಟೆ ಕಟ್ ನಡೀತಾ ಇರುವಂತ स्लोगन सर्व की शुभ भावना और सहयोग की बूंद से बड़ा कार्य भी सहज हो सकता है. ಎಲ್ಲರ ಶುಭ ಭಾವನೆ ಮತ್ತು ಸಹಯೋಗದ ಡ್ರಾಪ್ ಏನಿದೆ, ಇದರಲ್ಲಿ ದೊಡ್ಡ ಕಾರ್ಯನೂ ಸಹಜ ಆಗುತ್ತೆ. ಹನಿ ಹನಿಗೂಡಿದ್ರೆ ಹಳ್ಳ ಅಂತ ನೋಡಿ. ಏನೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳಾಯಿತು ಅವಾಗೆಲ್ಲ 10 ಪೈಸಾ, 1 ರೂಪಾಯಿ ಡೈಲಿ ಎಲ್ಲ ಸೆಂಟರ್ಸ್ 10 ಪೈಸಾ ಇದೆ, 1 ರೂಪಾಯಿ ಹಾಕಿ ಎಲ್ಲ ಮಾಡಿದ್ದು. मीठे बच्चे क्या करो, तुम्हारा स्वधर्म शांत है. ನನ್ನ ಆತ್ಮನ ಸ್ವಧರ್ಮ ಶಾಂತಿ, ಸತ್ಯ ಶಾಂತಿ, ಶಾಂತಿಧಾಮದಲ್ಲಿ ಸಿಗೋದು. ಇದೆಲ್ಲರಿಗೆ ನೀವು ಹೇಳಬೇಕು, ಸದಾ ಸ್ವಧರ್ಮ ಶಾಂತಿಯಲ್ಲಿರಿ. ಅನೇಕ ಸಂಕಲ್ಪಗಳು ವ್ಯರ್ಥನೂ, ಟು ಮೆನಿ ಥಿಂಗ್ಸ್, ಸಾಧಾರಣ ಸಂಕಲ್ಪಗಳು ಇರಂಗಿಲ್ಲಲ್ಲ. ಕರ್ಮ ಕಾನ್ಷಿಯಸ್ ಆಗಿರೋದು ಸಮಯ ಪ್ರಮಾಣ ರಾಂಗ್ ಅಂತಿದ್ದಾರೆ ಬಾಬುರು. ಜಾನಕಿ ದಾದಿ ಇದ್ರ ಬಗ್ಗೆ, ना साधारण संकल्प हो, ना व्यर्थ हो, ना नेगेटिव हो, कुछ भी नहीं, सदैव श्रेष्ठ समर्थ संकल्प हो. ಇದು ಸೈಲೆನ್ಸಿನ ರಿಸಲ್ಟು, ಬಾಬನ ನೆನಪಿನ ರಿಸಲ್ಟ್ ಅಂತಾರೆ. ಸರಿನಾ? ಓಂ ಶಾಂತಿ.